ಎಲ್ಲರಿಗೂ ನಮಸ್ಕಾರ. ಶುಭ ಸಂಜೆ. ದಿನ 15ರಲ್ಲಿದ್ದೇವೆ. 21 ದಿನಗಳ ಮಕ್ಕಳ ಬೇಸಿಗೆ ಶಿಬಿರ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯವಾದ ಸ್ವಾಗತ ಮಕ್ಕಳೇ. ಇವತ್ತಿನ ತರಗತಿಯಲ್ಲಿ ಅಬಾಕಸ್ ಅದಾದ್ಮೇಲೆ ನಿಮಗೆ ಕ್ರಾಫ್ಟ್ ಚಟುವಟಿಕೆಗಳನ್ನ ಹೇಳ್ಕೊಡಲಾಗುತ್ತೆ. ಅದಕ್ಕಿಂತ ಮುಂಚೆ ಮಕ್ಕಳೇ, ಇಂಪನ ದೊಡ್ಡದಾಗಿ ಕಣ್ಬಿಡ್ಬಾರ್ದು, ಹೆದರಿಕೆ ಆಗುತ್ತೆ. ಧ್ಯಾನ ಸ್ಟಾರ್ಟ್ ಮಾಡೋಣವಾ? ಓಕೆ ಮಕ್ಕಳ, ಎಲ್ರೂ ಇವತ್ತಿನ ತರಗತಿಯಲ್ಲಿ ಮೊದಲನೆಯದಾಗಿ ನಾವು ಧ್ಯಾನ ಪ್ರಾರಂಭ ಮಾಡೋಣ. ಓಕೆ? ಎಸ್ ಮಕ್ಕಳ, ಎಲ್ರೂ ಕೂಡ ಧ್ಯಾನಕ್ಕೆ ಸನ್ನದ್ಧರಾಗಿದ್ದೀರಿ, ರೆಡಿ ಆಗಿದ್ದೀರಾ ಅಂತ ಭಾವಿಸ್ತಾ 10 ನಿಮಿಷ ಒಂದು ಶ್ರದ್ಧೆ ಭಕ್ತಿಪೂರ್ವಕವಾಗಿ ಧ್ಯಾನ ಮಾಡ್ಕೊಂಡು ಬಂದ್ಬಿಡೋಣ. ಓಕೆ, ಒಂದು ನಿರ್ದಿಷ್ಟವಾದ ಸ್ಥಳವನ್ನು ಆಯ್ಕೆ ಮಾಡಿಕೊಂಡು ಒಂದು ಗ್ಲಾಸ್ ನೀರನ್ನು ಸೇವಿಸೋಣ. ತದನಂತರ ಎಲ್ರೂ ಧ್ಯಾನ ಮಾಡ್ತಾ ಇದ್ದೀರೋ ಇಲ್ವೋ ಅಂತ ನನಗೆ ಗೊತ್ತಾಗ್ತಾ ಇದ್ದಿಲ್ಲ ಮಕ್ಕಳೇ. ನೀವು ವಿಡಿಯೋ ಆನ್ ಮಾಡಿ ಶ್ರದ್ಧೆಯಿಂದ ಕೂತ್ಕೊಂಡಾಗ ಅದು ನಾವು ಪ್ರಾರಂಭ ಮಾಡೋಣ. ಏನಂತೀರಾ? ಮೇಡಮ್ ಲತಾ ಮೇಡಮ್ ಬಂದಿದ್ದಾರೆ, ಅವ್ರಿಗೆ ವೆಲ್ಕಮ್ ಮಾಡ್ತಾ ಇದ್ದೀವಿ. ವೆಲ್ಕಮ್ ಮೇಡಮ್. ನಮಸ್ತೆ. ವಿಷ್ಣು. ಎಸ್ ಮೇಡಮ್, ನಮಸ್ತೆ. ವಿಷ್ಣು, ಔರೋಷ್, ಇಂಪನ, ವಿಷ್ಣು ಪುಟ ಬಂದ್ರು. ಮತ್ತೆ ಮಕ್ಕಳೇ, ನೀವೆಲ್ರೂ ಕೂಡ ವಿಡಿಯೋ ಆನ್ ಮಾಡ್ಕೊಂಡು ಧ್ಯಾನ ಕುಳಿತುಕೊಳ್ಳಿ. ತುಂಬಾ ಒಳ್ಳೇದಲ್ವಾ? ಎಲ್ರೂ ಹೇಳ್ತಾ ಇರ್ತೀರಾ ಧ್ಯಾನ ಮಾಡೋದ್ರಿಂದ ಏಕಾಗ್ರತೆ ಹೆಚ್ಚುತ್ತೆ, ತುಂಬಾ ಚೆನ್ನಾಗಿದೆ ಅಂತ ಹೇಳ್ತಾ ಇರ್ತೀರಾ. ಬಟ್ ಯಾಕೆ? ವಿಡಿಯೋದಲ್ಲಿ ಬನ್ನಿ. ಓಕೆ, ಸಮಯ ವ್ಯರ್ಥ ಮಾಡೋದು ಬೇಡ. ಒಂದು ಗ್ಲಾಸ್ ನೀರನ್ನು ಸೇವಿಸಿ. ಧ್ಯಾನ ಆದ್ಮೇಲೆ ಮತ್ತೊಂದು ಶಕ್ತಿಯುತವಾದ ಗ್ಲಾಸ್ ನೀರನ್ನು ಸೇವನೆ ಮಾಡೋದಕ್ಕೆ ನಮ್ಮ ಪಕ್ಕದಲ್ಲಿ ನೀರಿಟ್ಕೊಳ್ಳೋಣ. ಈಗ ಸೂಪರ್ ಇಂಪನ. ಕತ್ತು ಬೆನ್ನು ನೇರ ಮಾಡ್ಕೊಳ್ಳೋಣ. ಅದಕ್ಕಿಂತ ಮುಂಚೆ, ಏಕೆಂದ್ರೆ ನಾವು ಧ್ಯಾನಕ್ಕೆ ಹೋಗೋದಕ್ಕೆ ಒಂದು ಸುಲಭವಾಗಿ ಒಂದು ಪ್ರಾಣಾಯಾಮ ಮಾಡ್ಕೊಂಡು ಬಂದ್ಬಿಡೋಣ. ಅದು ಓಂಕಾರ ಆಗಿರ್ಬೋದು, ಅಥವಾ ಪ್ರಾಣಾಯಾಮ, ಜೇಂಕಾರ, ಬ್ರಹ್ಮರಿ ಪ್ರಾಣಾಯಾಮ ಮಾಡೋದ್ರಿಂದ ನಾವು ಧ್ಯಾನ ಮಾಡೋದಕ್ಕೆ ಸುಲಭ ಆಗುತ್ತೆ. ಓಕೆ, ಎಲ್ಲರೂ 3 ಬಾರಿ ನಿಧಾನವಾಗಿ ಡೀಪ್ ಬ್ರೀದಿಂಗ್ ತೆಗೆದುಕೊಳ್ಳೋಣ. ಶ್ರದ್ಧೆಯಿಂದ ಕೂತ್ಕೊಳ್ಳಿ ಮಕ್ಕಳೇ. ಈಗ ಕುಳಿತುಕೊಂಡಿದ್ದೀರಾ ಇಲ್ಲ? ಕೈ ಚಿನ್ಮುದ್ರ ಮಾಡ್ಕೊಳ್ಳೋಣ, ಅಥವಾ ಜ್ಞಾನ ಮುದ್ರ. ಎಲ್ರಿಗೂ ಗೊತ್ತಿದೆ ಈ ಮುದ್ರಾ. ಓಕೆ, ನಿಧಾನವಾಗಿ ಎಲ್ರೂ ಕಣ್ಮುಚ್ಚಿ. ಎಲ್ರೂ ಕಣ್ಮುಚ್ಚಿದ್ದೀರಾ? ನಿಧಾನವಾಗಿ ದೀರ್ಘವಾದ ಉಸಿರು ತಗೊಳ್ಳಿ. ಉಸಿರನ್ನು ಹೊಳ ತೆಗೆದುಕೊಳ್ಳಿ. ಎಷ್ಟು ನಿಧಾನವಾಗಿ ಉಸಿರು ಹೊಳ ತೆಗೆದುಕೊಳ್ತಿರೋ ಅಷ್ಟೇ ನಿಧಾನವಾಗಿ ಉಸಿರನ್ನು ಹೊರಹಾಕಿ. ನೋಡಿ ಎಷ್ಟು ಲೈಟ್ ಫೀಲ್ ಆಗುತ್ತೆ ಮಕ್ಕಳೇ. ಗಮನಿಸ್ಬೇಕು, ಇದನ್ನ ಗಮನಿಸಿ ಮಾಡಿ, ನಿಮಗೆ ಅರ್ಥ ಆಗುತ್ತೆ. ಒಂದು 3 ಬಾರಿ ಡೀಪ್ ಬ್ರೀದಿಂಗ್ ಆದ್ಮೇಲೆ 3 ಬಾರಿ ಓಂಕಾರ ಮಾಡೋಣ. ಯಾಕೆಂದ್ರೆ ನಾವು ಧ್ಯಾನಕ್ಕೆ ಕೂರಿಸ್ತಾ ಇದ್ವಿ, ನಿಮಗೆ ಧ್ಯಾನ ಚೆನ್ನಾಗಾಗ್ಲಿ ಅಂತ ಒಂದು ಪ್ರಾಣಾಯಾಮ ಮಾಡಿಸ್ತಾ ಇರೋದು. ಈಗ ನಿಧಾನಕ್ಕೆ ಕಣ್ಮುಚ್ಚಿರ್ಬೇಕು. ಯಾವಾಗ ನೀವು ಕಣ್ಮುಚ್ಚುತ್ತೀರೋ ನೀವು ಅಂತರ್ಮುಖರಾಗ್ತೀರಿ. ಕಣ್ ತೆಗೆದ್ರೆ ಆ ಕಡೆ ಈ ಕಡೆ ಮೈಂಡ್ ಓಡ್ತಾ ಇರುತ್ತೆ. ಓಡಬಾರ್ದು ಅಂದ್ರೆ ಇಂಪನ ಒಂದ್ ಕಡೆ ಕುಳಿತುಕೊಂಡು ಕಣ್ಮುಚ್ಚಿ ದೀರ್ಘವಾಗಿ ಉಸಿರನ್ನ ಹೊಳ ತೆಗೆದುಕೊಳ್ಳಿ. ಓ
ಮತ್ತೆ ಇನ್ನೊಂದು ಬಾರಿ ಇನ್ಹೇಲ್. ಹೋ. ಇನ್ನೊಂದು ಬಾರಿ ದೀರ್ಘವಾಗಿ ಉಸಿರನ್ನ ಒಳ ತೆಗೆದುಕೊಳ್ಳಿ. ಹೋ. ಹಾಗೆ ಕಣ್ಮುಚ್ಚಿರ್ಲಿ. ನೀವು ಓಂಕಾರ ಮಾಡಿದ ಆ ನಾದವನ್ನು ಒಮ್ಮೆ ಗಮನಿಸಿ. ಎದೆ ಭಾಗ, ಹೊಟ್ಟೆಯ ಭಾಗ ಹಾಗೂ ತಲೆಯ ಭಾಗವನ್ನು ಗಮನಿಸಿ. ಆ ಓಂಕಾರದ ಕಂಪನ ಗಮನಿಸಿ. ವಿಷ್ಣು ಪುಟ ತುಂಬಾ ಅದ್ಭುತವಾಗಿ ಅದನ್ನು ಫೀಲ್ ಮಾಡ್ತಾ ಇದ್ದಾರೆ. ಎಲ್ಲ ಮಕ್ಕಳು ಮಾಡ್ತಾ ಇದ್ದೀರಾ. ಎಸ್ ಮಕ್ಕಳ, ಈಗ ಧ್ಯಾನಕ್ಕೆ ಕುಳಿತಿದ್ದೇವೆ. ಕತ್ತು ಬೆನ್ನ ನೇರ ಮಾಡ್ಕೊಳ್ಳಿ. ಕೈಗಳನ್ನು ಬೆರಳಿಗೆ ಬೆರಳು ಈ ರೀತಿ ಹೇಳ್ಕೊಟ್ಟಿದ್ದೀವಿ. ಬೆರಳಿಗೆ ಬೆರಳು ಬೆಸೆದು ಕಾಲುಗಳನ್ನು ಕ್ರಾಸ್ ಮಾಡಿ, ಅಂದ್ರೆ ಸೋಫಾ ಅಥವಾ ಚೇರ್ ಮೇಲೆ ಕುಳಿತಾಗ ಕಾಲು ಕ್ರಾಸ್ ಮಾಡಿ, ಅಥವಾ ನೆಲದ ಮೇಲೆ ಮ್ಯಾಟ್ ಮೇಲೆ ನೀವು ಸುಖಾಸನದಲ್ಲಿ ಕುಳಿತುಕೋಬಹುದು. ಕತ್ತು ಬೆನ್ನ ನೇರು ಮಾಡಿದ್ದೇವೆ. ಕೈಗಳನ್ನು ಲಾಕ್ ಮಾಡಿ ಈಗ ಮೃದುವಾಗಿ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ದಯವಿಟ್ಟು ತುಂಬಾ ಅದ್ಭುತವಾದ ಪವರ್ಫುಲ್ ಧ್ಯಾನ ಇದಾಗಿರುತ್ತೆ. ಯಾರು ಕೂಡ ಮಕ್ಕಳೇ ಸದ್ದು ಮಾಡದೆ ಗಲಾಟೆ ಮಾಡದೆ ಒಂದೆಡೆ ಕುಳಿತುಕೊಂಡು ಧ್ಯಾನ ಮಾಡಲೇಬೇಕು. ವೆರಿ ವೆರಿ ಇಂಪಾರ್ಟೆಂಟ್. ಇಂಪನ ಕಣ್ಮುಚ್ಚಿ. ನೀವು ಚೆನ್ನಾಗಿ ಓದ್ಬೇಕು, ಒಳ್ಳೆ ಮಾರ್ಕ್ಸ್ ತಗೋಬೇಕು ಅಂತಂದ್ರೆ ಧ್ಯಾನ ಮಾಡ್ಬೇಕಲ್ವಾ. ಕಣ್ಮುಚ್ಚಿ ನೋಡೋಣ. ಒಂದು ಬಾರಿ ಕಣ್ಮುಚ್ಚಿದ್ಮೇಲೆ ನೀವು ಮಕ್ಕಳೇ ನಾವು ಹೇಳೋವರೆಗೂ ಕಣ್ ತೆಗಿಬಾರ್ದು. ಲೇಖನ. ನೀವೇನಾದ್ರೂ ಕಣ್ ತೆಗೀತು ಅಂತ ಅಂದ್ರೆ ನಿಮ್ಮಲ್ಲಿರುವಂತಹ ಶಕ್ತಿ ಹೊರಗಡೆ ಹೋಗ್ಬಿಡುತ್ತೆ. ಈಗ ಕಣ್ಮುಚ್ಚಿದ ತಕ್ಷಣ ಏನೇನೋ ನೆನ್ಪಿಗೆ ಬರಬಹುದು ಮಕ್ಕಳೇ. ಪಕ್ಕದಲ್ಲಿ ಶಬ್ದ ಆಗ್ತಿರುತ್ತೆ, ಮತ್ತೆ ಇವತ್ತು ಏನ್ ತಿಂತೀವಿ, ಯಾವ ಸ್ನ್ಯಾಕ್ಸ್, ಮತ್ತೆ ಏನ್ ಸ್ಮೆಲ್ ಬರ್ತಾ ಇದೆ, ಅದೆಲ್ಲ ಬರ್ತಾ ಇರುತ್ತೆ. ಬಟ್ ಆದ್ರೆ ಅದ್ರ ಕಡೆ ಗಮನ ಬೇಡ. ಓನ್ಲಿ ನಾವು ಉಸಿರು ತಗೊಳ್ಳೋದು, ಉಸಿರು ಬಿಡೋದು, ಇದ್ರ ಕಡೆ ಮಾತ್ರ ಗಮನ. ಡೀಪ್ ಬ್ರೀದಿಂಗ್ ಬೇಡ. ಕಾಮನ್ ಆಗಿ ಸಹಜವಾಗಿ ಪ್ರತಿದಿನ ನಾವು ಹಾಡುವಂತಹ ಉಸಿರಾಟದ ಕಡೆ ಗಮನ. ಓನ್ಲಿ ಅಬ್ಸರ್ವ್ ದ ಬ್ರೇತ್. ಮಿನಿಟ್ಸ್ 10 ನಿಮಿಷ ಕಂಟಿನ್ಯೂ ಮಾಡೋಣ. ಅಲ್ಲಿವರೆಗೂ ಕಣ್ ತೆಗಿದೆ ಕೇವಲ ಉಸಿರಾಟದ ಕಡೆ ಗಮನ ಕೊಡ್ತಾ ಧ್ಯಾನಸ್ಥರಾಗಿ ಮಕ್ಕಳೇ. ಮಾಡಬೇಕು, ಕಷ್ಟ ಆದ್ರೂ ಪರವಾಗಿಲ್ಲ, ಏನಾದ್ರೂ ಪರವಾಗಿಲ್ಲ. ಪ್ರತಿದಿನ ನೀವು ಈ ರೀತಿ ಮಾಡ್ತಾ ಹೋದ್ರೆ ನಿಮಗೆ 21 ಡೇಸ್ ಈ ಪ್ರೋಗ್ರಾಮ್ ಅಲ್ಲಿ ಕೊನೆಯ ದಿನದಲ್ಲಿ ನಿಮಗೆ ರಿಸಲ್ಟ್ ಸಿಗುತ್ತೆ. ಓಕೆ.
ವಿಷ್ಣು ಪುಟ ಮಾಡ್ತಾ ಇದ್ದಾರೆ, ಅವ್ರನ್ನ ಗಮನಿಸಿ ನೀವು ಮಾಡಿ ಮಕ್ಕಳೇ. ಕೇವಲ ಉಸಿರಾಟದ ಕಡೆ ಗಮನ.
ಮಕ್ಕಳೇ, ಕೇವಲ 5 ನಿಮಿಷ ಮಾತ್ರ. ಯಾರೋ ಕಣ್ಣನ್ನು ತೆರೆಯಬಾರದು. ನೋಡೋಣ ಜಾಣ ಮಕ್ಕಳು ಎಷ್ಟು ಚೆನ್ನಾಗಿ ಧ್ಯಾನ ಮಾಡ್ತಾರೆ. ಮಕ್ಕಳೇ, ಎಲ್ಲರೂ ನಿಧಾನವಾಗಿ
ಪರಿಸರ ಎಚ್ಚರಿಕೆಗೆ ಮರಳೋಣ. ಯಾರು ಕಣ್ಣನ್ನು ತೆರೆಯಬಾರದು. ಇನ್ನು ಕೇವಲ 30 ಸೆಕೆಂಡ್. ಕೇವಲ ಉಸಿರಾಟದ ಕಡೆ ಗಮನ. Only 10 seconds. ಐದು, 4, 3, 2, 1, 0. ಈಗ ನಿಧಾನವಾಗಿ ಕೈ ಬೆರಳುಗಳನ್ನ ಬಿಡಿಸಿ ಎರಡೂ ಕಣ್ಣುಗಳ ಮೇಲೆ ಇರಿಸ್ಕೊಳ್ಳೋಣ. ಹಾಗೆ ಇರ್ಲಿ 5 ಸೆಕೆಂಡ್. ಹಾಗೆ ಇರ್ಲಿ 5, 4, 3, 2, 1. ನಿಧಾನವಾಗಿ ಕೈಗಳನ್ನ ಕೆಳಗಿಳಿಸಿ ನಿಧಾನವಾಗಿ ಕಣ್ತೆರೆಯಿರಿ. ಅತಿ ಮೃದುವಾಗಿ ನಿಮ್ಮ ಎರಡು ಕೈಗೂ ಕರಗಳನ್ನೇ ದರ್ಶಿಸಿ ನೋಡ್ಕೊಳ್ಳಿ. ಮುಖದಲ್ಲಿ ಒಂದು ಸ್ಮಾಲ್ ಸ್ಮೈಲ್ ಇರಲಿ, ನಗು ಇರಲಿ. ನಿಮ್ಮ ಗಮನ ಹಾಗೆ ಇರಲಿ, ಎಲ್ಲಿಯೂ ಹೋಗೋದು ಬೇಡ. ಸ್ವಲ್ಪ ಹಾಗೆ ಗಮನಿಸಿ ಮಕ್ಕಳೇ. ಆ ಧ್ಯಾನ ಮಾಡಿದ ಒಂದು ಫೀಲ್ ತಗೊಳ್ಳಿ, ಅನುಭವ ಪಡ್ಕೊಳ್ಳಿ. ಓಕೆ, ಯಾರಿಗೆಲ್ಲ ಧ್ಯಾನ ಇಷ್ಟ ಆಗಿದೆ ಅಂತ ಇಬ್ರು ಮಕ್ಕಳಿಂದ ನಾವು ತಗೊಳ್ಳೋಣ. ಯಾರು ಅದ್ಭುತವಾಗಿ ಧ್ಯಾನ ಮಾಡಿರ್ತೀರಾ ಅದರ ಅನುಭವ ಹೇಳ್ತೀರಾ ಅಂತ ಭಾವಿಸ್ತೀನಿ. ಮೊದಲು ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ವಿಷ್ಣು, ಮಾತಾಡಿ ಪುಟ್ಟ. ನಮ್ಗೆ ಇದರಿಂದ ನಮ್ಗೆ ಒಳ್ಳೆ ಗುಣ ಬಂತು, ಒಂದು ಬುದ್ಧಿ ಹೆಚ್ಚಾಯ್ತು, ಮತ್ತು ಧ್ಯಾನದಿಂದ ನಮ್ಗೆ ಒಂದು ಸಂತೋಷವನ್ನು ಸಿಗುತ್ತೆ, ಮನಶಾಂತಿ ಒಂದು ಸಿಗುತ್ತೆ, ಒಂದು ನೆಮ್ಮದಿ ಅಂತ ಸಿಗುತ್ತೆ. ವಾತಾವರಣ ಅದ್ಭುತವಾಗಿರುತ್ತೆ ಈ ಧ್ಯಾನ ಅಂದ್ರೆ. ಒಂದು ದಿನನಿತ್ಯ ಮಾಡಿದ್ರೆ ಒಂಥರ ಅದ್ಭುತವಾಗಿರುತ್ತೆ ಅಂತ ನಾನು ಭಾವಿಸ್ತೀನಿ. ಸೂಪರ್ ಸೂಪರ್ ಪುಟ್ಟ, ಕ್ಲಾಪ್. ಅಂದ್ರೆ ಧ್ಯಾನ ಮಾಡಿದರ ಅನುಭವ ವಿಷ್ಣು ಪುಟ ಪಡೆದಿದ್ದಾರೆ. ಯಾಕೆಂದ್ರೆ ಅವ್ರ ಧ್ಯಾನ ತುಂಬಾ ಅದ್ಭುತವಾಗಿ ಮಾಡ್ತಿದ್ದನ್ನ ನಾವು ಗಮನಿಸಿದ್ವಿ. ಎಸ್ ಪುಟ, ಇದೇ ರೀತಿ ಪ್ರತಿದಿನ ಧ್ಯಾನ ಮಾಡ್ತಾ ಹೋಗಪ್ಪ. ಥ್ಯಾಂಕ್ ಯು, ಧನ್ಯವಾದ. ನೆಕ್ಸ್ಟ್ ಓಕೆ, ಇಂಪನ. ಧ್ಯಾನ ಚೆನ್ನಾಗಿತ್ತು ಮ್ಯಾಮ್. ನಂಗೆ ನೆಮ್ಮದಿ ಸಿಕ್ತು ಧ್ಯಾನದಲ್ಲಿ. ಸೂಪರ್, ನೆಮ್ಮದಿ ಸಿಕ್ತಾ? ನೆಮ್ಮದಿ ಸಿಕ್ತು, ಮತ್ತೆ ಸ್ವಲ್ಪ ಶಾಂತಿ ಸಿಕ್ತು. ಸೂಪರ್ ಸೂಪರ್. ಫಸ್ಟ್ ಅದೇ ಅಲ್ವಾ ಎಲ್ರಿಗೂ ಬೇಕಾಗಿರೋದು? ಶಾಂತಿ ಮತ್ತೆ ನೆಮ್ಮದಿ. ನೆಮ್ಮದಿ ಶಾಂತಿ ಬೇಕು ಅಂತ ಮೊದಲು ಈ 2,500 ವರ್ಷದಿಂದ ಬುದ್ಧ, ಗೊತ್ತಲ್ಲ ಬುದ್ಧ ದೇವರು, ಅವರೆಲ್ಲರೂ ನಮ್ಗೆ ಈ ಆನಾಪಾನಸತಿ ಅಂತಾರೆ ಈ ಧ್ಯಾನವನ್ನ ಪರಿಚಯ ಮಾಡಿಕೊಟ್ರು. ಅವರು ಶಾಂತಿ ನೆಮ್ಮದಿಯನ್ನ ಅದರಿಂದ ಕಂಡ್ರು. ಹಾಗಾಗಿ ನಾವು ಕೂಡ ಈ ಒಂದು ಕಾಲದಲ್ಲಿ ಎಲ್ರು ನೋಡ್ತಾ ಇದೀವಿ ಎಷ್ಟು ಟೆನ್ಷನ್ಗಳೆಲ್ಲ ಇರುತ್ತೆ. ಅದರಿಂದ ಹೊರಗಡೆ ಬರ್ಬೇಕು. ಮತ್ತೆ ನಮ್ಮ ತಂದೆ ತಾಯಿಗಳಿಗೂ ಕೂಡ ನಾವು ಧ್ಯಾನ ಹೇಳ್ಕೊಡೋಣ, ಎಲ್ರಿಗೂ ಧ್ಯಾನ ತಿಳಿಸೋಣ. ಓಕೆ, ಥ್ಯಾಂಕ್ ಯು ಪುಟ್ಟ, ಮ್ಯೂಟ್ ಮಾಡ್ಕೊಬಿಡು. ಸರಿ ಮ್ಯಾಮ್. ಓಕೆ ಮಕ್ಕಳ, ಇವತ್ತು ಮೊದಲಿಗೆ ಧ್ಯಾನ ಆಯ್ತು, ತದನಂತರ
ಗಣಿತ, ಸುಲಭವಾದ ಗಣಿತ ಎಲ್ರದ್ದು ಆಗ್ಬೇಕಲ್ವಾ? ಎಲ್ರಿಗೂ ಸುಲಭವಾಗಿ ಗಣಿತ ಹೇಳ್ಕೊಡೋದಕ್ಕೆ ನಮ್ಮ ಲತಾ ಮೇಡಮ್ ಸ್ಟೇಜ್ಗೆ ಆಗಮಿಸಿದ್ದಾರೆ. ಅವರಿಗೆ ನಾವೆಲ್ಲರೂ ಕೂಡ ಆತ್ಮೀಯವಾಗಿ ಬರ್ಮಾಡ್ಕೊಳ್ತಾ ಇದ್ದೇವೆ. ವೆಲ್ಕಮ್ ಮ್ಯಾಮ್. ನಮಸ್ತೆ. ನಮಸ್ತೆ. ತಂದೆ ತಾಯಿ ಗುರುಜಿಯವರಿಗೆ, ಬಾಬಾ ಗುರುಜಿಯವರಿಗೆ ನನ್ನ ವಂದನೆಗಳು. ಸರಸ್ವತಿ ನಮಸ್ತುಭ್ಯಂ ವರದೇ ಕಾಮರೂಪಿಣಿ ವಿದ್ಯಾರಂಭಂ ಕರಿಷ್ಯಾಮಿ ಸಿದ್ಧಿರ್ಭವತಿ ಮೇ ಸದಾ. ಹಾಯ್ ಚಿಲ್ಡ್ರನ್ಸ್, ಗುಡ್ ಈವ್ನಿಂಗ್. ಎಲ್ರು ಹೇಗಿದ್ದೀರಾ? ಸಮ್ಮರ್ ಹಾಲಿಡೇಸ್ ಎಲ್ಲ ಹೇಗ್ ಕಳೀತಾ ಇದ್ದೀರಾ? ಚೆನ್ನಾಗಿದ್ಯಾ? ಎಂಜಾಯ್ ಮಾಡ್ತಿದ್ದೀರಾ? ತುಂಬಾ ಬಿಸಿಲಿದೆ, ಆದಷ್ಟು ಹೊರಗಡೆ ಹೋಗ್ಬೇಡಿ, ಒಳಗಡೆ ಇರಿ. ಓಕೆ, ಇಂಡೋರ್ ಗೇಮ್ಸ್ ಆಡಿ. ಓಕೆ, ಎಲ್ಲರೂ ಖುಷಿಯಾಗಿದ್ದೀರಾ? ಹಾಯ್ ಚಿಲ್ಡ್ರನ್ಸ್, ಎಲ್ರು ಹಾಯ್ ಮಾಡಿ. ಹಾಯ್. ಹಾ, ಎಲ್ರು ಏನಾದ್ರು ಪ್ರಾಕ್ಟೀಸ್ ಮಾಡ್ತಿದ್ದೀರಾ? ಅಬಾಕಸ್ ಪ್ರಾಕ್ಟೀಸ್ ಮಾಡ್ತಿದ್ದೀರಾ ಯಾರಾದ್ರು? ಯಾರ್ಯಾರು ಮಾಡ್ತಿದ್ದೀರಾ? ರೈಸ್ ಯುವರ್ ಹ್ಯಾಂಡ್. ಯಾರ್ಯಾರು ಮಾಡ್ತಿದ್ದೀರಾ? ಪ್ರಾಕ್ಟೀಸ್ ಮಾಡ್ತಾ ಇದ್ದೀರಾ? ಗುಡ್ ಗುಡ್ ಗುಡ್. ಓಕೆ, ಇವತ್ತು ನಾನು ಏನೇನು ಹೋಮ್ ವರ್ಕ್ ಕೊಟ್ಟಿದ್ದೆ ಲಾಸ್ಟ್ ಕ್ಲಾಸ್ ಅಲ್ಲಿ ಎಲ್ರಿಗೂ ಜ್ಞಾಪಕ ಇದೆಯಾ? ಯಾರು ಏನಾದ್ರೂ ಮಾಡಿದೀರಾ? ಹೋಮ್ ವರ್ಕ್ ಏನಾದ್ರೂ ಮಾಡಿದೀರಾ? ಮಾಡಿದ್ರೆ ರೈಸ್ ಯುವರ್ ಹ್ಯಾಂಡ್. ಯಾರಾದ್ರೂ ಹೋಮ್ ವರ್ಕ್ ಮಾಡಿದ್ರೆ, ಜೆರಾಕ್ಸ್ ಮಾಡಿಸ್ಕೊಂಡಿದ್ದೀರಾ? ಜೆರಾಕ್ಸ್ ಮಾಡಿಸ್ಕೊಂಡಿದ್ದೀರಾ? ಹೋಮ್ ವರ್ಕ್ ಮಾಡಿದೀರಾ ಅಂದ್ರೆ ಮಾಡ್ಸಿಲ್ವಾ? ಮಾಡ್ಕೊಂಡಿಲ್ವಾ? ಯಾಕೆ ಪುಟ ಎಲ್ರು ಹೊರಗಡೆ ಹೋಗಿದ್ರಾ? ಇನ್ಪನ ತೋರ್ಸು ಪುಟ, ಶೋಮಿ. ಹೋಮ್ ವರ್ಕ್ ಮಾಡಿಲ್ವಮ್ಮ? ಓಕೆ, ಯಾರು ಮಾಡಿದೀರಾ? ಯಾರು ಮಾಡಿದೀರಾ? ಯಾರಾದ್ರೂ ಮಾಡಿದೀರಾ? ಓಕೆ, ನೋಡಿ ಲಾಸ್ಟ್ ಕ್ಲಾಸ್ ಅಲ್ಲಿ ತೋರಿಸಿದ್ದೆ ನೋಡಿ, ಝೂಮ್ ಮಾಡೋದಾಯ್ತಲ್ವಾ? ನಮ್ಗೆ ಮಿಡಲ್ ಡಾಟು ಈಗ 9, 90, 900 ಲೆಫ್ಟ್ ರೈಟ್ ರೈಟ್ ಇದನ್ನಿಷ್ಟು ತೋರಿಸಿದೀನಿ. 999 ತೋರಿಸಿದೀನಿ. ಇದಿಷ್ಟು ನಾವು ಇಂಪಾರ್ಟೆಂಟ್ ಆಗಿ ಮಾಡ್ಬೇಕು. 1000 ಪ್ಲೇಸು ನೆಕ್ಸ್ಟ್ ಆಮೇಲೆ ನೋಡೋಣ. ಓಕೆನಾ? ಈ 999 ಆದ್ಮೇಲೆ ಇದು 1000. 1999 ಇಷ್ಟೇ. ಇದು ನಾವು ಕಲಿಬೇಕಾಗಿರೋದು ಇಷ್ಟೇ ಈಗ ಬೇಸಿಕ್ ಅಲ್ಲಿ. ಓಕೆನಾ? ಈಗ ನಾನು ಕೆಲವು ನಂಬರ್ಸ್ ಹೇಳ್ತೀನಿ, ವಿಜುವಲೈಸೇಷನ್ ಅಂತ ಹೇಳ್ತೀನಿ. ನಿಮ್ ನೆನಪಿನ ಶಕ್ತಿ ಹೇಗಿದೆ ಏನು ಅನ್ನೋದಕ್ಕೆ ನಾನು ನಿಮ್ಗೆ ಹೇಳ್ತೀನಿ. ಇದನ್ನ ನಾವು ವಿತೌಟ್ ಅಬಕಸ್ ಮಾಡೋದು ಅಂತ ಹೇಳ್ತೀವಿ. ವಿಜುವಲೈಸೇಷನ್ ಅಂದ್ರೆ ನೀವು ನೆನಪನ್ನು ಇಟ್ಕೋಬೇಕು, ಮನಸ್ಸಲ್ಲಿ ಏನೇನಿದೆ. ಈಗ ನಂಬರ್ಸ್ ಹೇಳಿದೀನಿ, ಕಣ್ಣು ಮುಚ್ಕೊಳ್ಳಿ. 22 ಅಂದ್ರೆ ಹೇಗಿರುತ್ತೆ? 22 ಅಂದ್ರೆ ಹೇಗಿರುತ್ತೆ? 2 ಬೀಡ್ಸ್ 22 ಅಂತ ಇರುತ್ತೆ. ಈ ಎಲ್ಲ ಕಣ್ಣು ಮುಚ್ಕೊಂಡು ಹೇಗಿದೆ ಜ್ಞಾಪಿಸ್ಕೊಳ್ಳಿ. 22 ಹೇಗಿದೆ ಎಲ್ಲ ಕಣ್ಣು ಮುಚ್ಕೊಂಡು ಒಂದ್ಸರಿ ನೋಡ್ಕೊಳ್ಳಿ ಹೇಗಿದೆ ಅಂತ. ಕಣ್ಣು ಮುಚ್ಕೊಳ್ಳಿ ಎಲ್ಲರೂ. 22 ಹೇಗಿದೆ? ಓವರ್ 22 ಹೇಗಿದೆ ನೋಡ್ತೀರಾ? ತೋರಿಸ್ಲಾ? 22 ನೋಡಿ, ಇದು 22 ಓಕೆನಾ? 22 ಆಯ್ತಾ? ಮತ್ತೆ ಎಲ್ಲರೂ ಕಣ್ಣು ಮುಚ್ಕೊಳ್ಳಿ, ಎಲ್ಲರೂ ಕಣ್ಣು ಮುಚ್ಕೊಳ್ಳಿ. ಈಗ 0 ಪೊಸಿಷನ್ ಇದ್ದೀರಾ. 0 ಝೂಮ್ ಮಾಡಿದೀರಾ, 0 ಪೊಸಿಷನ್ ಇದ್ದೀರಾ. ಈಗ ಆಡ್ 11 ಅಂತ ಮಾಡಿದೀರಾ, ಆಡ್ 11 ಮಾಡಿದೀರಾ. ಓಕೆನಾ? ಅಗೇನ್ ಆಡ್ 11 ಮಾಡಿದೀರಾ, ಅಗೇನ್ ಆಡ್ 11. ದಟ್ ಈಸ್ ಈಗ ಮುಗೀತು. ಈಗ ಎಷ್ಟಿದೆ ಅಂತ ನಾವು ಯಾರಾದ್ರೂ ಹೇಳ್ತೀರಾ? ಆಡ್ 11 ಆಡ್ 11 ಆಡ್ 11 ಎಷ್ಟಿದೆ? ದಟ್ ಈಸ್ ಈಗ ಎಷ್ಟಿದೆ ಆನ್ಸರ್ ಹೇಳ್ತೀರಾ? ಈಗ ಯಾರಾದ್ರೂ ಒಬ್ರು ಹೇಳಿ. ಮ್ಯೂಟ್ ತೆಗೆದು ಯಾರಾದ್ರೂ ಒಬ್ರು ಹೇಳಿ, ಯಾರಾದ್ರೂ ಹೇಳಿ. ವಿಷ್ಣು ಹೇಳು ಪುಟ. ವಿಷ್ಣು, ನಿಂದು ಮ್ಯೂಟ್ ಇದ್ ಮಾಡ್ಕೋ ಪುಟ, ಮ್ಯೂಟ್ ತೆಗಿ ಪುಟ. ನಾಗರತ್ನಮ್ಮ ಮೇಡಮ್, ನಿಮ್ದು ಕೋಸ್ಟ್ ಇದೆ, ಅನ್ಮ್ಯೂಟ್ ಕೊಡಿ ವಿಷ್ಣು ಅವ್ರಿಗೆ. ವಿಷ್ಣು ಪುಟ ಕೇಳಿಸ್ತಾ ಇದ್ಯಾ? ಈಗ ನೋಡಿ, ಆಗಿಲ್ಲ ಮೇಡಮ್, ಆಗ್ತಾ ಇಲ್ವಾ?
ಆಯ್ತು ಆಯ್ತು 33 ಎಷ್ಟು ಪುಟ? 33 ವೆರಿ ಗುಡ್. ಈಗ ಝೂಮ್ ಮಾಡೋಣ. ಈಗ 0 ಪೊಸಿಷನ್, ಓಕೆನಾ? add 66, add 11, again add 11. That is ಎಷ್ಟು ಎಷ್ಟಿದೆ ಈಗ? 6. ನೀವು ಇನ್ಸ್ಟ್ರೂಮೆಂಟ್ ಇಲ್ಲದೆ ಮಾಡ್ಬೇಕು ನೋಡಿ, ಇನ್ಸ್ಟ್ರೂಮೆಂಟ್ ಇಲ್ಲದೆ ನಾವು ಹೀಗೆ ಮಾಡ್ಬೇಕು. ನಿಮ್ ಮೈಂಡ್ ಹೇಗೆ ನೀವು ಇಂಪ್ರೂವ್ ಆಗ್ತೀರಾ, ನೀವು ಹೇಗೆ ಜ್ಞಾಪಕಶಕ್ತಿ ಹೇಗಿದೆ ನಿಮಗೆ, ವಿಸುವಲೈಸೇಷನ್ ಅಂದ್ರೆ ನಿಮ್ ಒಳಗಡೆ ಮೈಂಡ್ ಅಲ್ಲಿ ಯೋಚನೆ ಮಾಡ್ಬೇಕು ನೀವು. ಅದಕ್ಕೆ ನಾನು ಹೇಳ್ತಾ ಇರೋದು, ಓಕೆನಾ? 66, add 11, and again add 11. How many numbers are there? ನಾನು ಹೇಳ್ತೀನಿ, ಇಲ್ಲಿ ನೋಡಿ 88 ಇದೆ. 88, ಓಕೆನಾ? ಅಗೇನ್ ಮತ್ತೆ ಇನ್ನೊಂದ್ಸರಿ ಮಾಡ್ತೀನಿ. 111, ಅಗೇನ್ add 111, ಲೆಫ್ಟ್ ರೈಟ್ ರೈಟ್, ಅಗೇನ್ ಲೆಫ್ಟ್ ರೈಟ್ ರೈಟ್. ಎಷ್ಟಿದೆ ಪುಟ? 999. ನೋ 111, 111, 222 ಇದೆ, ಓಕೆನಾ? ಅದನ್ನ ನೀವೇನ್ ಮಾಡ್ಬೇಕು ಗೊತ್ತಾ, ಇನ್ಸ್ಟ್ರೂಮೆಂಟ್ ಇಲ್ದಿದ್ದಂಗೆ ಹೀಗೆ ಪ್ರಾಕ್ಟೀಸ್ ಮಾಡ್ಬೇಕು. 22, ಅಗೇನ್ add 22, 44 ಇದೆ. ಲೆಸ್ 33, add 11 ಇದೆ. add 55, 66 ಇದೆ. ಲೆಸ್ 66, add 22, add 55, 77. ಅದನ್ನ ಮಾಡಿದ್ರೆ ನೀವು ಮೈಂಡ್ ಅಲ್ಲಿ ಯೋಚನೆ ಮಾಡ್ಬೇಕು ಎಷ್ಟಿದೆ ನಂಬರ್ಸ್ ಅಂತ. ನಂಬರ್ಸ್ ನ ಕೌಂಟ್ ಮಾಡ್ಕೊಂಡು ನಂಬರ್ಸ್ ನ ಬೀಟ್ಸ್ ಜ್ಞಾಪಕ ಇಟ್ಕೊಂಡಿರ್ಬೇಕು. ಈಗ ಎಲ್ರಿಗೂ ಗೊತ್ತಲ್ವಾ ಅಮ್ಮ ಹೆಂಗಿದ್ದಾರೆ ಅಂತ ಗೊತ್ತು. ಬೇರೆಯವ್ರು ಯಾರಾದ್ರೂ ಅಮ್ಮನ ಅಮ್ಮ ಅಂತೀರಾ? ನಿಮ್ಮ ಅಮ್ಮನೇ ತಾನೇ ಅಮ್ಮ ಅಂತೀರಾ? ಬಿಸ್ಕೆಟ್ ಯಾವ ಶೇಪ್ ಅಲ್ಲಿ ಇರುತ್ತೆ? ರೌಂಡ್ ಇರುತ್ತೆ, ಸ್ಕ್ವೇರ್ ಇರುತ್ತೆ, ರೆಕ್ಟಾಂಗಲ್ ಇರುತ್ತಲ್ವಾ? ಗೊತ್ತಲ್ವಾ ನಿಮ್ಗೆಲ್ಲರಿಗೂ ಬಿಸ್ಕೆಟ್ ಯಾವ ಶೇಪ್ ಇರುತ್ತೆ ಅಂತ ಗೊತ್ತಲ್ವಾ? ಸರ್ಕಲ್ ಅಂದ್ರೆ ಹೇಗಿರುತ್ತೆ ಅಂತ ಗೊತ್ತು, ರೆಕ್ಟಾಂಗಲ್ ಹೇಗಿರುತ್ತೆ ಅಂತ ಗೊತ್ತು ಅಲ್ವಾ? ಮನ್ಸಲ್ಲಿ ಕಣ್ಮುಚ್ಕೊಂಡು ನಾಪಿಸ್ಕೊಳ್ಳಿ ನೀವು ಅಲ್ವಾ? ನಾಪಿಸ್ಕೊಳ್ಳಿ. ಹೇಗೆ? ಅದೇ ರೀತಿ ವಿಜುವಲೈಸೇಷನ್ ಅಂದ್ರೆ ನೀವು ನೆನಪಲ್ಲಿ ಹಾಗೆ ಇಟ್ಕೊಂಡು ಬೀಟ್ಸ್ ಇಲ್ದಿದ್ದಂಗೆ ಇನ್ಸ್ಟ್ರೂಮೆಂಟ್ ಇಲ್ದಿದ್ದಿರೋ ತರ ನಾವು ಮಾಡ್ಬೇಕು, ಓಕೆನಾ? ಮತ್ತೆ ಇನ್ನೊಂದ್ಸರಿ ಹೇಳ್ತೀನಿ, ಎಲ್ಲರೂ ನೋಡ್ಕೊಳ್ಳಿ. ಅದೇ ತರ ವಿಜುವಲೈಸೇಷನ್ ತರ ಮಾಡ್ಬೇಕು. add 11, again add 11. How many bits are there? 22. Very good. Again 0, okay? add 66, add 11. 77. Very good, very good. Zoom. Add 33, add 11. 33, add 11. 44. Good. Zoom. Add 55, add 11. 66. ವೆರಿ ಗುಡ್. ಎಲ್ರು ನೋಡ್ತಾ ಇದ್ದೀರಾ? ಎಲ್ರು ಗೊತ್ತಾಗ್ತಿದ್ಯಾ ಎಲ್ರಿಗೂ? ಈಗ ನಾನು ನಂಬರ್ ಹೇಳ್ತೀನಿ, ಮಾಡ್ತೀರಾ ಮತ್ತೆ ಬೇರೆಯವರು? ನೋಡಿ ವಿಷ್ಣು ಮಾಡ್ತಿದ್ದಾನೆ, ಇನ್ನೊಬ್ರು ಯಾರಾದ್ರೂ ಹೇಳ್ತೀರಾ ನಂಗೆ? ಆಯುಷ್ ಹೇಳ್ತೀಯ ಪುಟ? ಆಯುಷ್ ಲೇಖನ ಕೊಡ್ತೀನಿ. ಲೇಖನ ಹ್ಯಾಂಡ್ ರೈಸ್ ಇದೆ. ಲೇಖನ ಪುಟ ಇಲ್ಲಿ ನೋಡು. add 2, add 1, add 5. How many bits are there ಪುಟ? ಮ್ಯಾಮ್ ಇನ್ನೊಂದ್ಸತಿ ಹೇಳಿ. add 2, add 1, add 5. ನೋಡಿ 9 ಅಂದ್ರೆ ಇಷ್ಟು. 8 ma'am. ಓಕೆ, ವಾಟ್ ಮಾ? 8. 8. ಈಗ ನೋಡಿ 9 ಅಂದ್ರೆ ಫುಲ್ 8 ಬೀಟ್ಸು. ಓಕೆ ಗುಡ್. 9 ಅಂದ್ರೆ ಬೀಟ್ ಇಷ್ಟಿರುತ್ತೆ, 6 ಅಂದ್ರೆ ಇಷ್ಟಿರುತ್ತೆ, 8 ಅಂದ್ರೆ ಹೀಗಿರುತ್ತೆ. 9 ಅಂದ್ರೆ ಇಷ್ಟು, ಓಕೆನಾ? 2 ಅಂದ್ರೆ ಇಷ್ಟೇ ತಗೊಂಡಿದೀವಿ, ಅಗೇನ್ add 1 ತಗೊಂಡಿದೀವಿ, add 5 ತಗೊಂಡಿದೀವಿ, 8, ಓಕೆನಾ? ಈಗ ಝೂಮ್ ಮಾಡಿ, ಝೂಮ್ ಮಾಡಿ. ವಿಷ್ಣು ಸಿ ಪುಟ, add 22, add 55.
ಗುಡ್ ಗುಡ್ ಗುಡ್. ಇದನ್ನೇ ನೀವು ಮಾಡಿ ಮನೇಲಿ ಎಲ್ಲರೂ ಪ್ರಾಕ್ಟೀಸ್ ಮಾಡಿ. ಫಿಂಗರ್ ಮ್ಯಾಮ್ 77. ವಾಟ್ ಪುಟ? ಹೀಗೆ ನೋಡಿ ನೋಡಿ 9 ಅಂದ್ರೆ ಹೀಗೆ. 9 ಅಂದ್ರೆ ವಿತೌಟ್ ಮಾಡ್ತೀವಿ ಅಂದ್ರೆ, ವಿಜುವಲೈಸೇಷನ್ ಮಾಡ್ತೀವಿ ಅಂದ್ರೆ ನೋಡಿ 9 ಅಂದ್ರೆ ಹೀಗಿರುತ್ತೆ. 9 ಅಂದ್ರೆ ಹೀಗಿರುತ್ತೆ. 8 ಅಂದ್ರೆ ಇಷ್ಟು. 6 ಅಂದ್ರೆ ಇಷ್ಟು. ಅಪ್ಪರ್ ಬಿಟ್ 5, ಲೋಯರ್ ಬಿಟ್ 6. ಇಷ್ಟು ಮಾತ್ರ ನೋಡಿ. 6 ಅಂದ್ರೆ ಇಷ್ಟೇ ಇಷ್ಟಿರುತ್ತೆ. 9 ಅಂದ್ರೆ ನೋಡಿ ಇಷ್ಟಿರುತ್ತೆ. ಓಕೆನಾ? ಈಗ ನಾನು 22 ಅಂತ ಹೇಳಿದ ತಕ್ಷಣ 22 ಹೋಗಿದೆ. ನೆಟ್ವರ್ಕ್ ಏನೋ ಸ್ವಲ್ಪ ತೊಂದರೆ ಇದೆ. ನೆಟ್ವರ್ಕ್ ಇಶ್ಯೂ ಇದೆಮ್ಮ. ನೆಟ್ವರ್ಕ್ ಇಶ್ಯೂ ಇದೆ, ಸ್ವಲ್ಪ ಸ್ಥಳ ಬದಲಾಯಿಸ್ತೀಯಾ? ಅಲ್ಲಿ ಇರ್ತೀಯ ಮಾತಾಡೋಣ, ಹಿಂಗೆ ಇಟ್ಕೋತೀಯ. ನೋಡಿ 88 ಇದೆ ಈಗ. ಓಕೆನಾ? ಅಗೇನ್ 800 on 88 ಆಯ್ತು. ಈಗ ಲೆಫ್ಟ್ ರೈಟ್ ತೆಗೆದಿದ್ದೀನಿ. 500 on 55 ಇದೆ. ಇದನ್ನ ಯಾಕೆ ಈಗ ನಾವು ಬೀಟ್ಸ್ ಅಲ್ಲೂ ಮಾಡ್ಬೇಕು, ನಾವು ನೆನಪಲ್ಲೂ ಇಟ್ಕೋಬೇಕು ಅಂದ್ರೆ ವಿತೌಟ್ ಅಬಕಾಸ್ ಮಾಡೋದು ಕಲ್ತ್ಕೋಬೇಕು. ವಿಜುವಲೈಸೇಷನ್. ಓಕೆನಾ? ವಿತೌಟ್ ಅಬಕಾಸ್ ಮಾಡೋದನ್ನ ವಿಜುವಲೈಸೇಷನ್ ಅಂತ ಹೇಳ್ತೀವಿ. ನಿಮ್ಗೆ ನೆನಪಿನ ಶಕ್ತಿ ಜಾಸ್ತಿ ಆಗ್ಬೇಕು, ನೀವು ಮನೇಲಿ ಪ್ರಾಕ್ಟೀಸ್ ಮಾಡ್ಬೇಕು. 10 ಮಿನಿಟ್ಸ್ ಪ್ರಾಕ್ಟೀಸ್ ಮಾಡ್ಬೇಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನನಗೆ ಇದೆಲ್ಲಾನು ಹೋಮ್ ವರ್ಕ್ ಯಾರಾದ್ರೂ ಮಾಡಿ ತೋರಿಸಿ, ನಂಗೆ ನೀವು ಮಾಡ್ತಾ ಇದ್ದೀರಾ ಅಂತ ನಂಗೆ ಗೊತ್ತಾಗುತ್ತೆ. ಓಕೆನಾ? ಪೇಜ್ ನಂಬರ್ 1 ನಂಬರ್ಸು. ಓಕೆನಾ? ಪೇಜ್ ನಂಬರ್ ಇದು 1 ಇದು. ಇದೆಲ್ಲಾನು ಬೀಟ್ಸ್ ಎಲ್ಲ ಮಾಡಿದ್ರೆ ನಿಮ್ ನಂಬರ್ಸ್ ಹೇಗೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ನೋಡಿ 1 to 9 ವರ್ಗೂ ಇದೆ. ಈಗ ನೆಕ್ಸ್ಟ್ ಪೇಜ್ ನಂಬರ್ 2 ನಂಬರ್ಸ್ ಎಲ್ಲ ಹಾಕಿದೀನಿ. ಈ ಬಾಕ್ಸ್ ಇದೆ. ಈ ಬಾಕ್ಸ್ ಅಲ್ಲಿ ನೀವು ಹೋಮ್ ವರ್ಕ್ ಮಾಡಿ ಇದು ಎಷ್ಟು ನಂಬರ್ ಅಂತ ಈ ಬಾಕ್ಸ್ ಅಲ್ಲೆಲ್ಲ ನೀವು ಫಿಲ್ ಮಾಡಬೇಕು. ಓಕೆನಾ? ಇದು ಎಷ್ಟಿದೆ ನಂಬರ್ ಅಂತ ಹೇಳ್ಬೇಕು. ಈ ಖಾಲಿ ಬೀಡ್ಸ್ ಎಲ್ಲ ಹೇಗಿದೆ ಅಂತ ಹೇಳಿದ್ರೆ ಹೀಗೆ ಖಾಲಿನೇ ಇರ್ಬೇಕು. ಇದೆಲ್ಲ ಜೆರಾಕ್ಸ್ ಮಾಡಿಸ್ಕೊಂಡ್ರೆ ನಿಮ್ಗೆ ಗೊತ್ತಾಗುತ್ತೆ. ಓಕೆನಾ? ಪೇಜ್ ನಂಬರ್ 3 ನೋಡಿ, ಇಲ್ಲಿ ನಂಬರ್ 2 ಅಂತಿದೆ. ಈ 2 ನಂಬರ್ನ ಬೀಡ್ಸ್ ಇಲ್ಲಿ ಮಾಡ್ಬೇಕು. ಇಲ್ಲಿ 4 ಇದೆ, 4 ಬೀಡ್ಸ್ ಮಾಡ್ಬೇಕು. ಇದನ್ನ ಹೋಮ್ ವರ್ಕ್ ಮಾಡ್ಕೊಂಡು ಬರ್ಬೇಕು. ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಂಗೆ ತೋರಿಸಿ. ನೆಕ್ಸ್ಟ್ ಕ್ಲಾಸ್ ಲಾಸ್ಟ್ ಕ್ಲಾಸ್ ಮಕ್ಕಳ, ಲಾಸ್ಟ್ ಕ್ಲಾಸು. ಓಕೆನಾ? ಮತ್ತೆ ಇದ್ರಲ್ಲಿ ನಾವು ಆನ್ಲೈನ್ ಮಾಡೋದಕ್ಕಿಂತ ಆಫ್ಲೈನ್ ಮಾಡಿದ್ರೆ ನಿಮ್ಗೆ ಎಲ್ರಿಗೂ ಅರ್ಥ ಆಗುತ್ತೆ. ಈಗ ನನ್ನ ಕೈಯಲ್ಲಿ ಎಷ್ಟಾಗುತ್ತೋ ಅಷ್ಟು ಮಾಡಿದೀನಿ. ಓಕೆನಾ? ನನ್ಗೆ ಎಷ್ಟಾಗುತ್ತೋ ಅಷ್ಟು ಮಾಡಿದ್ದೀನಿ, ಅರ್ಥ ಮಾಡ್ಕೊಂಡಿದ್ದೀನಿ. ಆಫ್ಲೈನ್ ಆದ್ರೆ ನಾನು ನಿಮ್ಮ ಹತ್ರನೇ ಇರ್ತೀನಿ, ನಿಮ್ ಫಿಂಗರ್ಸ್ ಚೆಕ್ ಮಾಡ್ತೀನಿ, ನಿಮ್ಗೆ ಹೇಳ್ಕೊಡ್ಬೋದು ನಾನು. ಓಕೆನಾ? ಅರ್ಥ ಆಗ್ತಿದೆಯಾ ನಿಮ್ಗೆಲ್ಲರಿಗೂ? ಓಕೆನಾ? ಮತ್ತೆ ಏನಾದ್ರು ರಿವೈಸ್ ಮಾಡ್ಬೇಕಾ? ರಿವೈಸ್ ಸಾಕ? ನಿಮ್ಗೆಲ್ರಿಗೂ ಗೊತ್ತಿದ್ಯಾ? 999 ವರ್ಗೂ ಗೊತ್ತಾಗಿದೆಯಾ ಎಲ್ರಿಗೂ? ಡನ್ನ ಪುಟ್ಟ, ಎಲ್ರಿಗೂ ಅರ್ಥ ಆಗಿದ್ಯಾ? ಮೇಡಮ್, ಇನ್ಸ್ಟ್ರೂಮೆಂಟ್ ಇರೋರ ಹತ್ರ ಆದ್ರೆ ಗೊತ್ತಾಗಿರುತ್ತೆ. ಹಾ, ಎಲ್ಲರ ಹತ್ರ ಇನ್ಸ್ಟ್ರೂಮೆಂಟ್ ಇದ್ರೆ ಗೊತ್ತಿರುತ್ತೆ, ಇಲ್ಲ ಅಂದ್ರೆ ಗೊತ್ತಾಗಿದ್ದವರಷ್ಟಕ್ಕೆ ಸಾಕು. ಮತ್ತೆ ನಾಳೆ ಕ್ಲಾಸ್ ಅಲ್ಲಿ ತಿಳಿಸ್ಕೊಡಿರಂತೆ ಮೇಡಮ್. ಧನ್ಯವಾದ. ಈಗ ನಾಗರತ್ನಮ್ಮ ಮ್ಯಾಮ್ ಶಾರ್ಟ್ ಅಂಡ್ ಸ್ವೀಟ್ ಆಗಿ ನಿರೂಪಣೆ ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಇವತ್ತಿಂದ. ವೆಲ್ಕಮ್ ಮೇಡಮ್. ಥ್ಯಾಂಕ್ ಯು. ಧನ್ಯವಾದ ಮೇಡಮ್. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದಾದ್ಮೇಲೆ ಮೇಡಮ್ ಆಯ್ತಲ್ವಾ, ನೆಕ್ಸ್ಟ್ ಭಾಗ್ಯ ನಾಗರಾಜ್ ಮೇಡಮ್ ಕ್ರಾಫ್ಟ್ ವರ್ಕ್ ಹೇಳ್ಕೊಡ್ತಾರೆ. ಅವ್ರಿಗೆ ಪೋಸ್ಟ್ ಕೊಡ್ತೀನಿ, ಮಾತಾಡ್ತಾ ಇರಿ. ಲತಾ ಮೇಡಮ್ಗೆ ಮಕ್ಳ ಎಲ್ರು ಲತಾ ಮೇಡಮ್ಗೆ ಒಂದ್ಸರಿ ಥ್ಯಾಂಕ್ಸ್ ಹೇಳ್ರಪ್ಪ. ಚೆನ್ನಾಗಿ ಕಲ್ಸ್ಕೊಟ್ಟಿದ್ದಾರೆ. ನೀವು ಇನ್ಸ್ಟ್ರೂಮೆಂಟ್ ಏನಾದ್ರು ತಗೊಳೋದಕ್ಕೆ ಇನ್ಸ್ಟ್ರೂಮೆಂಟ್ಸ್ ಪರಿಚಯ ಮಾಡ್ಕೊಟ್ಟಿದ್ದಾರೆ. ತಗೊಳ್ದೇ ಇದ್ದವ್ರು ತಗೋಬಹುದು. ಹಾಗೆ ಹತ್ರ ಇರೋರು ಬೇಕಾದ್ರೆ ಲತಾ ಮೇಡಮ್ ನಂಬರ್ ತಗೊಂಡು ನೀವು ಅವ್ರನ್ನ ಕಾಂಟ್ಯಾಕ್ಟ್ ಮಾಡಿ ನಿಮ್ಗೆ ಬೇಕಾದ ಡೌಟ್ಸ್ ಎಲ್ಲ ತಿಳ್ಕೊಬಹುದು. ಮಕ್ಕಳೆಲ್ಲರೂ ವಂದನೆ ಹೇಳೋಣ. ಲವ್ ಯು. ಬಾಯ್ 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 ಚಿಲ್ಡ್ರನ್. ಬಾಯ್ ಬಾಯ್ ಬಾಯ್. ಧನ್ಯವಾದ ಮೇಡಮ್. ಧನ್ಯವಾದ. ಮಕ್ಕಳಿಗೆಲ್ರಿಗೂ ಇನ್ಸ್ಟ್ರೂಮೆಂಟ್ ತೋರಿಸಿ ಅವರಿಗೆ ತಿಳುವಳಿಕೆ ಕೊಟ್ಟಿದ್ದಕ್ಕೆ, ಅಬಾಕಸ್ ಬಗ್ಗೆ ಅವರಿಗೆ ಸ್ವಲ್ಪ ತಿಳುವಳಿಕೆ ಕೊಟ್ರಿ. ಧನ್ಯವಾದ. ಧನ್ಯವಾದ. ಧನ್ಯವಾದ ಮೇಡಮ್. ಥ್ಯಾಂಕ್ ಯು. ಲತಾ ಮೇಡಮ್ಗೆ ಮತ್ತೊಮ್ಮೆ ನಾವೆಲ್ಲರೂ ಕೂಡ ವೇದಿಕೆಯ ಪರವಾಗಿ ಧನ್ಯವಾದಗಳನ್ನ ತಿಳಿಸ್ತೇವೆ. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ವಂದನೆಗಳು. ಓಕೆ, ಭಾಗ್ಯ ನಾಗರಾಜ್ ಮೇಡಮ್ ಬಂದಿದ್ದಾರೆ. ಅದಕ್ಕಿಂತ ಮುಂಚೆ ಶ್ಲೋಕ ಏನಾದ್ರು ನೀವು ಹೇಳ್ಕೊಡ್ಬೋದಾ ಮೇಡಮ್? ನಾಗರತ್ನಮ್ಮ ಮೇಡಮ್.
ನಾನೇ ಮೇಡಮ್ ಇವತ್ತು ಶ್ಲೋಕ ಬೇಕಾದ್ರೆ ಸಣ್ಣದಾಗ ಒಂದು ಹೇಳ್ಕೊಡ್ತೀನಿ. ಲತಾ ಮೇಡಮ್ ಹೇಳಿದ್ರು ಇವತ್ತು ಒಂದ್ ಚಿಕ್ಕದು ಒಂದು ಶ್ಲೋಕ. ಯಾಕೆಂದ್ರೆ ಮಕ್ಕಳಿಗೆ ಬರೀ ಶ್ಲೋಕ ಇದೆಲ್ಲ ಆಗ್ಬಿಟ್ರೆ ಯಾಕೆಂದ್ರೆ ಹಾ, ರೆಡಿ ಇದ್ರೆ ಇಲ್ಲ ಅಂತಂದ್ರೆ ಪರವಾಗಿಲ್ಲ. ಅದಕ್ಕೆ ನಾನು ಸಣ್ಣದಾಗಿ ನಾನು ಯಾವ ವ್ಯಕ್ತಿಗಳು ಯಾವ್ದ್ರಿಂದ ಗುರ್ತಿಸ್ಕೋತಾರೆ ಅಂತ ಒಂದ್ ಸಣ್ಣದು ಒಂದ್ 3-4 ಪದದಲ್ಲಿ ಹೇಳ್ಕೊಡ್ತೀನಿ ಮೇಡಮ್. ಮಕ್ಳ ಕೇಳ್ತಾ ಇದೆಯಲ್ಲ ಮೇಡಮ್? ಹೇಳ್ತಿದೆ. ಹಲೋ. ಮಕ್ಕಳಿಗೆಲ್ಲ ಏನ್ ಹೇಳ್ಬೇಕು ಅಂತಂದ್ರೆ, ಈಗ ತುಂಬಾ ಕಫ ಮಾಡ್ತಾ ಇರ್ತಾರೆ ಅಂತ ಇಟ್ಕೊಳ್ಳಿ. ಯಾರಾದ್ರೂ ಒಬ್ಬ ಹುಡುಗ 7th ಹುಡುಗ ಒಬ್ಬ 5th ಹುಡುಗ ಮೇಲೆ ತುಂಬಾ ಕಫ ತೋರಿಸ್ತಾ ಇರ್ತಾನೆ. ಅವಾಗ ಆ 7th ಹುಡುಗ ಏನಂತಾನೆ, ಏನೋ ನೀನು ದೂರ್ವಾಸ ಮುನಿ ತರ ಆಡ್ತೀಯಾ ಅಂತ ಅಂತಾನೆ. ಅಂದ್ರೆ ಕೋಪಿಸ್ಕೊಳ್ಳೋವ್ರಿಗೆ ದೂರ್ವಾಸ ಮುನಿ ಹೆಸರನ್ನ ಕಟ್ತಾರೆ. ಆಮೇಲೆ ಒಂದ್ಸರಿ ಏನಂತಾರೆ, ಅವ್ನು ಯಾರೋ ಗೊತ್ತ ಅನ್ಕೊಳೋ ಅವ್ನು ದೂರ್ವಾಸ ಮುನಿ ಅಂತಾರೆ. ಯಾಕೆಂದ್ರೆ ಕೋಪಕ್ಕೆ ಹೆಸರಾದವನು ಯಾರು? ದೂರ್ವಾಸ ಮುನಿ. ಆಯ್ತಲ್ವಾ? ಅದೇ ರೀತಿ ಇನ್ನು ಒಂದೊಂದು ವಿಷಯಗಳಿಗೆ ಯಾವ್ಯಾವ ರೀತಿ ಗುರ್ತಿಸ್ಕೋತಾರೆ ಅವರವರು, ಅವರ ಯಾವ ಹಾವಭಾವದಿಂದ ವ್ಯಕ್ತಿನ ಗುರ್ತಿಸ್ತಾರೆ ಅನ್ನೋದಕ್ಕೆ ಒಂದು 5-6 ಹೆಸರುಗಳು ಹೇಳ್ತೀನಿ. ದಾನಿಕ್ಕೆ ನಿಮ್ಗೇನಾದ್ರು ಗೊತ್ತಿದ್ರೆ ಹೇಳ್ಬೋದು, ಹ್ಯಾಂಡ್ ರೈಸ್ ಇರೋರು. ಇಲ್ಲ ಅಂದ್ರೆ ನಾನೇ ಹೇಳ್ತೀನಿ. ದಾನಿಕ್ಕೆ ಯಾರಪ್ಪ ಹೆಸರು? ನಾನೇ ಹೇಳ. ದಾನಿಕೆ ದಾನಶೂರ ಕರ್ಣ ಅಂತಾರೆ. ಏನಾದ್ರು ಇದ್ದೆಲ್ಲ ಕೊಟ್ಬಿಟ್ರೆ, ಪೆನ್ಸಿಲ್ ಕೊಡೋ ಒಂದು ಅಂತ ಹೇಳಿದ್ರೆ ಅವನು ಪೆನ್ನು ಸೇರ್ಸ್ಕೊಡ್ತಾನೆ ಅಂತ ಇಟ್ಕೊಳ್ಳಿ. ಅವಾಗ ಏನಂತಾರೆ, ದಾನಶೂರ ಕರ್ಣ ಅವನು ಎಲ್ಲ ಕೊಟ್ಬಿಟ್ಟ ಅಂತಾರೆ ಅಲ್ವಾ? ಅಂದ್ರೆ ಕರ್ಣ ದಾನದಲ್ಲಿ ಹೆಸರಾದವನು ಅಂತ ಆಯ್ತು. ಹಾಗೆ ಧರ್ಮ ಅಂತಂದ್ರೆ ಯಾವುದೇ ಒಂದು ವಿಷಯಕ್ಕೆ ಯಾರು ಒಬ್ರಿಗೊಬ್ರಿಗೆಲ್ಲಾನು ಸರಿ ಮಾಡೋದು, ಜಗಳ ಮಾಡ್ಕೊಂಡವ್ರನ್ನೆಲ್ಲ ಸರಿ ಮಾಡೋದು, ಈ ತರ ಒಂದು ಧರ್ಮವಾಗಿ ನಡ್ಕೊಳ್ಳೋರ್ಗೆ ಏನಂತಾರೆ? ಧರ್ಮರಾಯ ಅಂತ ಅಂತಾರೆ. ಅವನೊಬ್ಬ ಧರ್ಮರಾಯ ಕಣಪ್ಪ ಅಂತಾರೆ ಅಲ್ವಾ? ಅದಕ್ಕೆ ಏನು ಧರ್ಮಕ್ಕೆ ಯಾರ ಹೆಸರು? ಧರ್ಮರಾಯ. ಮತ್ತೆ ಧನುರ್ವಿದ್ಯೆಗೆ ಯಾರ ಹೆಸರು ಮಕ್ಳ? ವಿಷ್ಣು ಗೊತ್ತಾ ನಿನ್ಗೆ? ಧನುರ್ವಿದ್ಯೆಯಲ್ಲಿ ಯಾರು ಮೊದಲು ಬಂದಿದ್ದು? ಅರ್ಜುನ ಧನುರ್ವಿದ್ಯೆದಲ್ಲಿ ತುಂಬಾನೇ ಎಕ್ಸ್ಪೀರಿಯಂಟ್ ಆಗಿರ್ತಾನೆ. ಮತ್ತೆ ಭಕ್ತಿಗೆ ಆಂಜನೇಯ. ಹೆಂಗೆ ಅಂತಂದ್ರೆ ರಾಮನ ತುಂಬಾ ಅವನು ಭಕ್ತಿ ಮಾಡ್ತಾ ಇರ್ತಾನೆ. ಯಾರಾದ್ರೂ ನಾವೇನಾದ್ರು ಮಾತಾಡಿದ್ರೆ ಏನು ಎದೆ ಬಗ್ಗೆ ತೋರ್ಸಕ್ಕಾಗುತ್ತಾ ಅಂತಾರಲ್ವಾ? ಏನಾದ್ರು ಸತ್ಯ ಹೇಳ್ತೀನಿ ಅಪ್ಪ ನಾನು ಹಂಗೆ ನಾನು ಸತ್ಯವಂತ ಅಂದ್ರೆ, ಓ ಎದೆ ಬಗ್ಗೆ ತೋರ್ಸಕ್ಕಾಗುತ್ತಾ ನಾನು ಅಂತ ಅವ್ರು ಕಿಚ್ಕೊತಾರೆ. ಸಮಯ ಆಗ್ತಿದೆ, ಒಂದ್ 4 ಸಾಕು. ಆಂಜನೇಯ ಭಕ್ತಿಗೆ ಹೆಸರಾದವನು. ಎಷ್ಟು ಗೊತ್ತಾಯ್ತಲ್ಲ? ಮತ್ತೆ ಮಿತ್ರ ಪ್ರೇಮಕ್ಕೆ ಯಾರು ಅಂದ್ರೆ ಕುಚೇಲ ಮತ್ತು ಕೃಷ್ಣ ಕುಚೇಲ ಇಬ್ರು ಯಾವ ರೀತಿ ಫ್ರೆಂಡ್ಶಿಪ್ ಅಲ್ಲಿ ಇರ್ತಾರೆ ಆ ರೀತಿ ಫ್ರೆಂಡ್ಶಿಪ್ ಆಗಿ ಮಕ್ಕಳುಗಳು ಒಬ್ರಿಗೊಬ್ರು ಪ್ರೀತಿಸ್ಕೊಂಡು ಸ್ಕೂಲ್ ಮುಗಿಸೋವರ್ಗುನು ತುಂಬಾ ಚೆನ್ನಾಗಿ ವಿದ್ಯಾವಂತರುಗಳಿಬ್ರು ಚೆನ್ನಾಗಿ ವಿದ್ಯೆ ಪಾಸ್ ಮಾಡ್ಕೊಂಡ್ ಬರ್ಬೇಕು, ನಂಬರ್ ತೆಗಿಬೇಕು. ಅದು ಅಲ್ಲದೆ ಈ ವರ್ಷ ಎಷ್ಟು ನೋಡು ಗಂಡು ಹುಡುಗರುಗಳು ಕೂಡ ರ್ಯಾಂಕಿಂಗ್ ಬಂದಿದ್ದಾರೆ ಗೊತ್ತಾ? ಎಷ್ಟ್ ಕಡೆ. ನೀವೆಲ್ಲರೂ ಅದೇ ರೀತಿ ಆಗ್ಬೇಕು ಅಂತ ಧ್ಯಾನ ಮಾಡಿ ಸಂಕಲ್ಪ ಮಾಡ್ಕೊಳ್ರಪ್ಪ ಮರಿ. ತುಂಬಾ ಒಳ್ಳೆ ಮಕ್ಳು ನಮ್ಮ ಮಕ್ಳು. ಆಯ್ತು ಮೇಡಮ್ ಬರೋಣ. ಭಾಗ್ಯರಾಜ ಪೋಸ್ಟ್ ಕೊಟ್ಟಿದೆ. ಭಾಗ್ಯ ಮೇಡಮ್ ಎಷ್ಟೊತ್ತಾಗುತ್ತೆ ಮೇಡಮ್? ಈಗ 7:20 ಸಮಯ. ಹಾ ಮೇಡಮ್, 10ರಿಂದ 15 ನಿಮಿಷದಲ್ಲಿ ಮುಗಿಸ್ತೀನಿ ಮೇಡಮ್ ನಾನು. ಓಕೆ ಮೇಡಮ್. ಭಾಗ್ಯ ಮೇಡಮ್ ಅವ್ರಿಗೆ ನಮ್ಮ ವೇದಿಕೆಗೆ ಆಹ್ವಾನ ಮಾಡ್ತಾ ಇದ್ದೀವಿ. ಧನ್ಯವಾದ ಮೇಡಮ್. ಧನ್ಯವಾದ. ಥ್ಯಾಂಕ್ ಯು ಮೇಡಮ್. ಗುಡ್ ಈವ್ನಿಂಗ್ ಮಕ್ಕಳೇ. ಎಲ್ರು ತುಂಬಾ ಖುಷಿಯಾಗಿ ಸಮ್ಮರ್ ಕ್ಯಾಂಪ್ ನ ಎಂಜಾಯ್ ಮಾಡ್ತಾ ಇದ್ದೀರಾ ಅಂತ ಅನ್ಕೊಂಡಿದೀನಿ. ನಿಮ್ಗೆಲ್ರಿಗೂ ಮಕ್ಕಳಿಗೆ ಆಟ ಅಂದ್ರೆ ತುಂಬಾ ಇಷ್ಟ ಅಲ್ವಾ? ಆಟದಲ್ಲಿ ಯಾವ್ಯಾವ ಆಟ ಆಡ್ತೀರಾ ಅಂತ ಏನಾದ್ರು ಯಾರಾದ್ರೂ ಒಬ್ರು ಹೇಳ್ತೀರಾ? ಯಾವ ರೀತಿ ಆಟ ಆಡ್ತೀರಾ ನೀವು ಅಂತ ಹೇಳಿ. ಮೇಡಮ್ ಒಬ್ರಿಗೆ ಅನ್ಮ್ಯೂಟ್ ಕೊಡಕ್ಕಾಗತ್ತಾ? ಅನ್ಮ್ಯೂಟ್ ಇದಾರೆ ಮೇಡಮ್. ವಿಷ್ಣು ಅನ್ಮ್ಯೂಟ್ ಅಲ್ಲಿ ಇಲ್ವಾ? ಇಲ್ಲ, ಮ್ಯೂಟ್ ಅಲ್ಲಿ ಇದೆ ಮೇಡಮ್. ಆಯ್ತು ಮೇಡಮ್. ನೋಡಿ ಮೇಡಮ್, ವಿಷ್ಣು ಅನ್ಮ್ಯೂಟ್ ಮಾಡ್ಕೊಪ್ಪ. ವಿಷ್ಣುಗೆ ಅನ್ಮ್ಯೂಟ್ ಕೊಟ್ಟಿದೆ ಅಲ್ವಾ? ಅನ್ಮ್ಯೂಟ್ ಮಾಡ್ಕೊಪ್ಪ. ಆಗ್ತಾ ಇಲ್ವಾ? ಹಾ ಹೇಳಪ್ಪ, ಯಾವ್ಯಾವ ಆಟ ಆಡ್ತೀರಾ ನೀವು? ಕ್ರಿಕೆಟ್, ವಾಲಿಬಾಲ್, ಹಾಕಿ, ಫುಟ್ಬಾಲ್, ಥ್ರೋಬಾಲ್, ಇಂಡೋರ್ ಗೇಮ್ಸ್. ಓಕೆ, ಇತ್ತೀಚಿನ ಕಾಲದಲ್ಲಿ ಇಂಡೋರ್ ಗೇಮ್ಸ್ ಯಾವ್ದು ಆಡ್ತಾ ಇರ್ತೀವಿ? ಚೆಸ್.
ಓಕೆ ಕ್ಯಾರಮ್, ಓಕೆ ಲುಡೋ. ಓಕೆ ಓಕೆ ಥ್ಯಾಂಕ್ ಯು ಮಕ್ಳ. ಅಂದ್ರೆ ಇಂಡೋರ್ ಗೇಮ್ಸ್, ಔಟ್ಡೋರ್ ಗೇಮ್ಸ್ ಅಂದ್ರೆ ನೀವು ಇತ್ತೀಚಿನ ಕಾಲದಲ್ಲಿ ಆಡುವಂತ ಆಟಗಳನ್ನ ಮಾತ್ರ ನೀವು ಹೇಳ್ತಾ ಇದ್ದೀರಾ. ಹಿಂದಿನ ಕಾಲದಲ್ಲಿ ಅಂದ್ರೆ ನಿಮ್ಮ ತಂದೆ ತಾಯಿ ಅವ್ರ ವಯಸ್ಸಿನಲ್ಲಿ ಯಾವ ಆಟ ಆಡ್ತಾ ಇದ್ರು ಅಂತ ಏನಾದ್ರು ನಿಮ್ಗೆ ಐಡಿಯಾ ಇದೆಯಾ? ಮ್ಯಾಮ್ ಇದೆ ಮ್ಯಾಮ್, ಕುಂಟೆ ಬಿಲ್ಲೆ, very ಮುಡ್ಸ್, good. ಹೌದು, ವೆರಿ ಗುಡ್. ಕಣ್ಗೆ ಕಟ್ಬಿಟ್ಟು ಮುಡ್ಸೋದು, ಕಣ್ಣ ಮುಚ್ಚಾಲೆ, ಹೌದು. ಆಮೇಲೆ ಚೌಕಾಬಾರ. ಚೌಕಾಬಾರ, ಹೌದು, ವೆರಿ ಗುಡ್. ತುಂಬಾ ಗೇಮ್ಸ್ ಅನ್ನ ಹೇಳಿದ್ಯಾ. ಚಿನ್ನಿ ದಾಂಡು, ಕುಂಟೆ ಬಿಲ್ಲೆ, ಇದೇ ರೀತಿ ಹಾ ಚತುರಂಗ, ಲಗೋರಿ. ಗೌರಿ, ವೆರಿ ಗುಡ್. ಮ್ಯೂಟ್ ಮಾಡ್ಕೋಪ. ಇದೇ ರೀತಿ ಇನ್ನೊಂದು ಎಲ್ರಿಗೂ ಗಂಡ್ ಮಕ್ಳಿಗೆ ತುಂಬಾ ಇಷ್ಟವಾದಂತ ಆಟ, ಇನ್ನೊಂದು ಆಟ ಬುಗುರಿ ಆಟ. ಬುಗುರಿ ನೋಡಿದಿರಲ್ವಾ ನೀವೆಲ್ರೂನು? ನೀವ್ಯಾರು ಸಾಮಾನ್ಯ ಆಟ ಆಡಿರೋದಿಲ್ಲ ಅದನ್ನ ಇಂಗ್ಲಿಷ್ ಅಲ್ಲಿ ಟಾಪ್ ಅಂತ ಹೇಳ್ತಾರೆ. ಅದ್ರ ಬಗ್ಗೆನೆ ಒಂದು ಚಿಕ್ಕದು ಒಂದು 4 ಲೈನ್ ಒಂದು ಹಾಡನ್ನ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಆಮೇಲೆ ಸಾಹಿತ್ಯ ಬೇಕಾದ್ರೆ ನಾನು ಗ್ರೂಪ್ ಅಲ್ಲಿ ಹಾಕ್ತೀನಿ. ಅಪ್ಪ ನೋಡು ಬುಗುರಿ, ಅಮ್ಮ ನೋಡು ಬುಗುರಿ, ಮೇಲೆ ಬಣ್ಣದ ಜರಿ, ಕೆಳಗೆ ದಾರದ ಹುರಿ, ಸುತ್ತಿ ಸುತ್ತಿ ಆಡಿಸುವೆ ನೋಡು ಬುಗುರಿ, ಸುತ್ತಿ ಸುತ್ತಿ ಆಡಿಸುವೆ ನೋಡು ಬುಗುರಿ. ಆಕಾಶ ಮೈ ಬಣ್ಣ ಹೋಲುವ ಬುಗುರಿ, ಭೂಮಿಯ ಆಕಾರ ಹೋಲುವ ಬುಗುರಿ, ಅದು ದೇವರ ಬುಗುರಿ, ಇದು ನನ್ನಯ ಬುಗುರಿ, ಅದು ದೇವರ ಬುಗುರಿ, ಇದು ನನ್ನಯ ಬುಗುರಿ, ಸುತ್ತಿ ಸುತ್ತಿ ಆಡಿಸುವೆ ನೋಡು ಬುಗುರಿ, ಹೇ ಸುತ್ತಿ ಸುತ್ತಿ ಆಡಿಸುವೆ ನೋಡು ಬುಗುರಿ. ಕಾಮನ ಬಿಲ್ಲನ್ನು ಹೋಲುವ ಬುಗುರಿ, ಕೈಯಲ್ಲಿ ಕಚಗುಳಿ ಇಕ್ಕುವ ಬುಗುರಿ, ಅದು ದೇವರ ಬುಗುರಿ, ಇದು ನನ್ನಯ ಬುಗುರಿ, ಅದು ದೇವರ ಬುಗುರಿ, ಇದು ನನ್ನಯ ಬುಗುರಿ, ಸುತ್ತಿ ಸುತ್ತಿ ಆಡಿಸುವೆ ನೋಡು ಬುಗುರಿ, ಹಾಯ್ ಸುತ್ತಿ ಸುತ್ತಿ ಆಡಿಸುವೆ ನೋಡು ಬುಗುರಿ. ಎಲ್ರಿಗೂ ಇಷ್ಟ ಆಯ್ತಾ ಮಕ್ಳೇ ಹಾಡು? ಅಂದ್ರೆ ಅದ್ ಬುಗುರಿ ನೀವು ನೋಡಿಲ್ಲ ಅಂದ್ರೂ ಈ ಹಾಡನ್ನ ಕೇಳಿಸ್ಕೊಂಡ್ರೆ ಸಾಕು, ಅದ್ ಯಾವ ರೀತಿ ಇರುತ್ತೆ, ಅದನ್ನ ಹೇಗ್ ಆಡಿಸೋದು ಅನ್ನೋದಕ್ಕೆ ಒಂದು ಚಿಕ್ಕ ಒಂದು ಜಾನಪದ ಗೀತೆ ಇದು. ನೆಕ್ಸ್ಟ್ ಈಗ ನಾನು ಇವಾಗ ಎಲ್ಲ ಮದ್ವೆ ಸೀಸನ್ ಹೌದಲ್ವಾ? ಈ ಮದ್ವೆ ಸೀಸನ್ ಅಲ್ಲಿ ತುಂಬಾ ಜನ ಇನ್ವಿಟೇಷನ್ ಕಾರ್ಡ್ಗಳು ಕೊಟ್ಟಿರ್ತಾರೆ. ಹಾಗೆ ಗೃಹ ಪ್ರವೇಶಗಳು, ಬರ್ತ್ಡೇ ಫಂಕ್ಷನ್, ಎಲ್ಲದಕ್ಕೂ ಇನ್ವಿಟೇಷನ್ ಕಾರ್ಡ್ಗಳನ್ನ ಕೊಟ್ಟಿರ್ತಾರೆ. ಆ ಕಾರ್ಡನ್ನ ಫಂಕ್ಷನ್ ಹೋಗಿ ಬಂದ ತಕ್ಷಣ ನಾವೇನ್ ಮಾಡ್ಬಿಡ್ತೀವಿ, ಒಲೆ ಇರೋರು ಒಲೆ ಒರ್ಸೋದಕ್ ಹಾಕ್ಬಿಡ್ತೀವಿ, ಇಲ್ಲ ಅಂತಂದ್ರೆ ಡಸ್ಟ್ ಬಿನ್ ಅಲ್ಲಿ ಹಾಕ್ತಿವಿ, ಕಸಕ್ ಹಾಕ್ಬಿಡ್ತೀವಿ, ಹೌದಲ್ವಾ? ಇಲ್ಲ ರದ್ದಿ ಪೇಪರ್ಗೆ ಅದ್ರ ಜೊತೆ ಕೊಟ್ಬಿಡ್ತೀವಿ. ಆದ್ರೆ ಆ ಕಸದಿಂದ ರಸವನ್ನ ಮಾಡೋದು ಹೇಗೆ ಅನ್ನೋದು ಒಂದು ನಾನು ಹೇಳ್ಕೊಡ್ತೀನಿ. ಹೇಗಪ್ಪ ಅಂದ್ರೆ, ಇನ್ವಿಟೇಷನ್ ಕಾರ್ಡ್ ಇರುತ್ತೆ, ನೀವೆಲ್ರೂ ನೋಡಿರ್ತೀರಲ್ವಾ? ಈ ಇನ್ವಿಟೇಷನ್ ಕಾರ್ಡ್ ಅನ್ನ ಯೂಸ್ ಮಾಡ್ಕೊಂಡು ನಾವು ಅದೇ ಗಿಫ್ಟ್ ಕಾರ್ಡ್ ಅನ್ನ ರೆಡಿ ಮಾಡ್ಬೋದು. ಗಿಫ್ಟ್ ಕವರ್ ನಾವೆಲ್ರಿಗೂ ಯಾವ್ದೇ ಫಂಕ್ಷನ್ಗೆ ಹೋದ್ರೆ ನಾವು ಫಂಕ್ಷನ್ ಮುಗಿಸ್ಕೊಂಡು ಊಟ ಮಾಡ್ಬಿಟ್ಟು ಬರೀ ಕೈಯಲ್ಲಿ ಹಾಗೆ ಬರ್ತೀವ ನಾವು? ಇಲ್ಲ, ಅವ್ರಿಗೇನಾದ್ರೂ ಗಿಫ್ಟ್ ಕೊಡ್ತೀವಲ್ವಾ? ಆ ಗಿಫ್ಟ್ ಸಾಮಾನ್ಯ ಕ್ಯಾಶ್ ರೂಪದಲ್ಲೇ ಇತ್ತೀಚೆಗೆ ಜಾಸ್ತಿ ಕೊಡ್ತೀವಿ. ಆ ಕ್ಯಾಶ್ ಅನ್ನ ನಾವು ಕೊಡೋದಕ್ಕೆ ಅಂಗಡಿಯಲ್ಲಿ ಹೋದ್ರೆ 5 ರೂಪಾಯಿ, 10 ರೂಪಾಯಿ, 50 ರೂಪಾಯಿ, 100 ರೂಪಾಯಿವರೆಗೂ ಗಿಫ್ಟ್ ಕಾರ್ಡ್ಗಳನ್ನ ಕವರ್ನ ತಗೊಳ್ತೀವಿ. ಆದ್ರೆ ನಾವು ಯಾವುದೇ ದುಡ್ಡನ್ನ ಇನ್ವೆಸ್ಟ್ ಮಾಡ್ದೇನೆ, ಏನೇ ಇನ್ವೆಸ್ಟ್ ಮಾಡ್ದೇನೆ ಲೋ ಕಾಸ್ಟ್ ಅಲ್ಲಿ, ಅಥವಾ ದುಡ್ಡನ್ನೇ ಇನ್ವೆಸ್ಟ್ ಮಾಡ್ದೇನೆ ಲೋ ಕಾಸ್ಟ್ ನೋ ಕಾಸ್ಟ್ ಅಲ್ಲಿ ಹೇಗೆ ನಾನು ಆ ಕಾರ್ಡ್ ಅನ್ನ ಕವರ್ ಅನ್ನ ರೆಡಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಹಾಗೆ ನೋಡ್ಕೊಳ್ಳಿ, ಮತ್ತೆ ನೀವು ಮನೆಯಲ್ಲಿ ಮಾಡ್ಕೊಳ್ಳಿ. ಇಲ್ಲ ನಿಮ್ಮ ಹತ್ರನೇ ಟೈಮ್ ಇದ್ದಿದ್ರೆ ಮಾಡಿಸ್ತಾ ಇದ್ದೆ, ಈಗ ಟೈಮ್ ಇಲ್ದೆ ಇರೋದ್ರಿಂದ ಇನ್ನು 10 ನಿಮಿಷದಲ್ಲಿ ನಾನು ಮುಗಿಸ್ಬೇಕಾಗಿದೆ. ನಾನು ಮಾಡಿ ತೋರಿಸ್ತೀನಿ, ನೀವು ಮಾಡಿ ನೋಡ್ಕೊಳ್ಳಿ. ಈ ತರ ಕಾರ್ಡ್ ಇದೆ ಅಂತ ಅನ್ಕೊಳ್ಳೋಣ. ಆ ಕಾರ್ಡ್ ಅನ್ನ ಫಸ್ಟ್ ನಾವು ಒಂದ್ ಸೈಡ್ ಈ ಡಿಸೈನ್ ಇರುವಂತ ಕಡೆ ಇದನ್ನ ಬಿಸಾಕೋದಕ್ಕೆ ನಮ್ ಮನ್ಸಾಗಲ್ಲ, ಅಷ್ಟು ತುಂಬಾ ಚೆನ್ನಾಗಿರುತ್ತೆ. ಅಷ್ಟೊಂದು ದುಡ್ಡುಗಳನ್ನ ಕೊಟ್ಟಿರ್ತಾರೆ ಆ ಕಾರ್ಡ್ ಮಾಡ್ಸೋದಕ್ಕೆ, ತುಂಬಾ ಇನ್ವೆಸ್ಟ್ ಮಾಡಿರ್ತಾರೆ. ಅದನ್ನ ನಾವು ರೀಯೂಸ್ ಮಾಡ್ಕೊಳ್ಳೋಣ. ಹೀಗೆ ಕಟ್ ಮಾಡ್ಕೊಳ್ಳೋಣ. ಕಾರ್ಡ್ ಕಟ್ ಮಾಡ್ಕೊಂಡ್ಮೇಲೆ
ಸಾಮಾನ್ಯ ನಮ್ಮ ನೋಟ್ಗಳು ಎಷ್ಟುದ್ದ ಇರುತ್ತೆ? ಒಂದು 14 ರಿಂದ 15 ಸೆಂಟಿಮೀಟರ್ ಅಷ್ಟರಲ್ಲಿರುತ್ತೆ. ಅದಕ್ಕಿಂತ ಸ್ವಲ್ಪ ಅಗಲವಾಗಿ ಆ ಕಡೆ 1 ಸೆಂಟಿಮೀಟರ್, ಈ ಕಡೆ 1 ಸೆಂಟಿಮೀಟರ್, ಅಂದ್ರೆ 17 ರಿಂದ 18 ಸೆಂಟಿಮೀಟರ್ ಅನ್ನ ನಾವು ಅಳತೆ ಮಾಡ್ಕೊಳ್ಳೋಣ. ಇಲ್ಲಿ ಹೀಗೆ ಈಗ ಅಳತೆ ಮಾಡ್ಕೊಳ್ಳೋಣ. ಇಲ್ಲಿ ಡಿಸೈನ್ ಇದೆ ಅಂತ ಹೇಳಿದ್ರೆ ಕಾಣಿಸ್ತಾ ಇದೆಯಾ ಮಕ್ಳ? ಇಲ್ಲಿ ಡಿಸೈನ್ ಇದೆ ಅಂತಂದ್ರೆ ಎರಡೂ ಕಡೆ ಸಮವಾಗಿ ಬರೋ ರೀತಿ 17 ರಿಂದ 18 ಸೆಂಟಿಮೀಟರ್ ಅನ್ನ ನಾವು ಅಳತೆ ಮಾಡ್ಕೊಳ್ಳೋಣ. ಇಲ್ಲಿ ಮೇಲೇನು ಅಷ್ಟೇ, ಇಲ್ಲಿ ಒಂದು 8 ಸೆಂಟಿಮೀಟರ್ ತಗೊಂಡ್ರೆ ಸಾಕು. 8 ಇಲ್ಲಿಂದ ಒಂದು 3 ಸೆಂಟಿಮೀಟರ್. ಹಾಗೆ ಇದನ್ನ ಒಂದು ಗೆರೆ ಹಾಕೊಳ್ಳೋಣ. ಈ ಪಾಯಿಂಟ್ ನಾವೆಲ್ಲಿ ಮಾರ್ಕ್ ಮಾಡಿದೀವ ಅಲ್ಲಿಗೆ ಒಂದು ಲೈನ್ ಹಾಕೊಳ್ಳೋಣ. ಈ ಲೈನ್ ಹಾಕೊಂಡ್ಮೇಲೆ ಈ ಮಾರ್ಕ್ ಇರೋ ಕಡೆ ನಾವ್ ಇದನ್ನ ಸ್ಕೇಲ್ ಸಹಾಯದಿಂದ ಫೋಲ್ಡ್ ಮಾಡ್ಕೊಳ್ಳೋಣ. ಈ ರೀತಿ ಫೋಲ್ಡ್ ಮಾಡೋಣ. ಮತ್ತೆ ಈ ಕಡೆ ಮೇಲೇನು ಅಷ್ಟೇ ನಾವೆಲ್ಲೆಲ್ಲಿ ಗೆರೆ ಎಳ್ಕೊಂಡಿದೀವ ಅಲ್ಲೆಲ್ಲ ಸ್ಕೇಲ್ ಸಹಾಯದಿಂದ ನಾವು ಒಂದು ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ನಾನು ತೋರ್ಸೋದ್ ಕಷ್ಟ ಆಗ್ತಾ ಇದೆ. ನೋಡಿ, ಇಲ್ಲಿ ಒಂದು ಫೋಲ್ಡ್, ನೆಕ್ಸ್ಟ್ ಇಲ್ಲೊಂದು ಫೋಲ್ಡ್, ಹಾಗೆ ಇಲ್ಲಿ ಗೆರೆ ಈ ಕಡೆ ಕೆಳಗೆ ಒಂದು ಫೋಲ್ಡ್, ಈ ರೀತಿ ಮಾರ್ಕ್ ಬರುತ್ತೆ. ಕಾಣಿಸ್ತಾ ಇದೆಯಲ್ವಾ? ಈ ಮಾರ್ಕ್ ಬಂದಿರೋ ಕಡೆಗೆ ನಾವು ಈಗ ಆಪೋಸಿಟ್ ಸೈಡ್ಗೆ ಫೋಲ್ಡ್ ಮಾಡ್ಕೊಳ್ಳೋಣ. ನಾವ್ ಎಲ್ಲಿ ಸ್ಕೇಲ್ ಸಹಾಯದಿಂದ ಫೋಲ್ಡ್ ಮಾಡ್ಕೊಂಡು ಅದ್ರ ಆಪೋಸಿಟ್ ಲೈನ್ ಹಿಂಭಾಗಕ್ಕೆ ಉಲ್ಟಾ ತಿರುಗಿಸ್ಬಿಟ್ಟು ಫೋಲ್ಡ್ ಮಾಡ್ಕೊಳ್ಳೋಣ. ಈಗ ಕಾಣಿಸ್ತಾ ಇದೆ ಅಲ್ವಾ? ಇದನ್ನ ನಾವು ಈ ಮಾರ್ಕ್ ಮಾಡ್ಕೊಂಡಿರೋ ಕಡೆಗೆ ಫಸ್ಟ್ ನಿಧಾನವಾಗಿ ಕಟ್ ಮಾಡ್ಕೊಳ್ಳೋಣ, ಅಳತೆಗೆ ಸರಿಯಾಗಿ. ಈ ಶೇಪ್ ಬಂದಿದೆ. ಈ ಶೇಪ್ ಬಂದಿರೋದನ್ನ ಮತ್ತೆ ನಾವು ಈ ಕೆಳಗಿಂದ ಮಡಿಸಿದಾಗ ಈ ರೀತಿ ಬರುತ್ತಲ್ವಾ? ಇದರಲ್ಲಿ 1 ಇಂಚು ಎರಡೂ ಕಡೆ ಮಾರ್ಕ್ ಮಾಡ್ಕೊಳ್ಳೋಣ. ಎಡ್ಜಿಂದ ಈ ಕಡೆಯಿಂದ 1 ಸೆಂಟಿಮೀಟರ್ ಅಥವಾ
ಮೇಲೆ ಒಂದು ಲೈನ್ ಹಾಕೊಳ್ಳೋಣ ಹಿಂಭಾಗಕ್ಕೆ ಮಾತ್ರ. ಈಗ ನಾವ್ ಏನ್ ಗೆರೆ ಎಳ್ದಿದೀವೋ ಆ ಭಾಗವನ್ನ ಮಾತ್ರ ಕಟ್ ಮಾಡ್ಕೊಳ್ಳೋಣ. ಈಗ ನೋಡಿ ಈ ರೀತಿ ಫೋಲ್ಡ್ ಬಂತು. ಮತ್ತೆ ಇಲ್ಲೂ ಅಷ್ಟೇ ಇದೇ ಅಳತೆಗೆ ಸೈಡ್ ಅಲ್ಲಿ ಎಡ್ಜಸ್ ಮಾತ್ರ ಕಟ್ ಮಾಡ್ಕೊಂಡು ಈಗ ಇದಕ್ಕೆ ಫೆವಿಕಲ್ ಹಾಕಿ ಈ ರೀತಿ ಫೋಲ್ಡ್ ಮಾಡಿ ಇದಕ್ಕೆ ನಿಧಾನವಾಗಿ ಸ್ವಲ್ಪ ಗಮ್ ಹಾಕೋಣ. ಎರಡು ಎಡ್ಜಸ್ಗೆ ಫುಲ್ ಗಮ್ ಹಾಕೋಣ. ಈ ರೀತಿ ಗಮ್ ಹಾಕಿ ರೆಡಿ ಮಾಡಿದ್ಮೇಲೆ ಇದ್ರ ಮೇಲೆ ಒಂದು ವೆಯ್ಟ್ ಸ್ವಲ್ಪ ಬುಕ್ಸ್ ಅಥವಾ ಏನಾದ್ರೂ ಒಂದು ತೂಕದ ವಸ್ತುಗಳನ್ನ ಇಡ್ಬೇಕು. ಆಗ ಈಗ ಗಮ್ಮು ಚೆನ್ನಾಗಿ ಇಟ್ಕೊಳ್ಳುತ್ತೆ. ಈ ರೀತಿ ಆದ್ಮೇಲೆ ನಮ್ಗೆ ಇಲ್ಲಿ ಈ ಫೋಲ್ಡಿಂಗ್ ಮೇಲೆ ಫೋಲ್ಡ್ ನ ನಾವು ಡಿಸೈನ್ಸ್ ಬೇಕಾದ್ರೆ ನಮ್ಗೆ ಯಾವ ರೀತಿ ಬೇಕಾದ್ರೂ ಕಟ್ ಮಾಡ್ಕೋಬಹುದು. ಈಗ ಕಟ್ ಮಾಡಿ ಇದ್ರಲ್ಲಿ ನಮ್ಮ ಕವರ್ ರೆಡಿ ಆಯ್ತು. ಈಗ ಬೇಕಾದ್ರೆ ನಾವು ಗಿಫ್ಟ್ ಅಮೌಂಟ್ ಹಾಕ್ಬಿಟ್ಟು ಗಮ್ ಹೋಗ್ತಾ ಇದೆ ಸ್ವಲ್ಪ ಅದ್ರ ಮೇಲೆ ವೆಯ್ಟ್ ಏನಾದ್ರು ವಸ್ತು ಇಟ್ರೆ ಕ್ಲೀನ್ ಆಗಿ ಕೂರುತ್ತೆ. ಈಗ ನೋಡಿ ಈ ರೀತಿ ಮೇಲೆಯಿಂದ ನಾವು ಫೋಲ್ಡ್ ಮಾಡಿದ್ರೆ ನಮ್ಮ ಕಾರ್ಡ್ ರೆಡಿ ಆಯ್ತು, ಗಿಫ್ಟ್ ಕವರ್. ಚೆನ್ನಾಗಿದೆಯಾ ಮಕ್ಳ? ಇದೇ ರೀತಿ ನಮ್ಗೆ ಯಾವ ಶೇಪ್ ಬೇಕಾದ್ರೂ ಚಿಕ್ಕದಾಗಿ ದೊಡ್ಡದಾಗಿ ಬೇರೆ ಬೇರೆ ಡಿಫ್ರೆಂಟ್ ಸೈಜ್ ಅಲ್ಲಿ ನಾವು ಮಾಡ್ಕೋಬಹುದು. ಈ ತರ ಎಲ್ರಿಗೂ ಈ ಕ್ರಾಫ್ಟ್ ವರ್ಕ್ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಹೌದಾ? ಕ್ರಾಫ್ಟ್ ವರ್ಕ್ ಇಷ್ಟ ಆಗಿದ್ರೆ ತಮ್ಮ ಕೊಡ್ತೀರಾ ಎಲ್ರು? ಥ್ಯಾಂಕ್ ಯು ಮಕ್ಳ. ಈಗ ಮೋಸ್ಟ್ಲಿ ನಾನು ಹೇಳಿದ ಟೈಮ್ ಸರಿಯಾಗಿ ಮುಗಿಸಿದೀನಿ ಅಂತ ಅನ್ಕೊಳ್ತೀನಿ. ಈಗ ಇದನ್ನ ಈ ಹೋಮ್ ವರ್ಕ್ ಅನ್ನ ನಾಳೆ ನೀವೆಲ್ರೂ ಮಾಡ್ಬಿಟ್ಟು ಗ್ರೂಪ್ ಅಲ್ಲಿ ಹಾಕ್ಬೇಕು. ಈ ರೀತಿ ಮಾಡ್ರೆ ನಿಮ್ದು ಫೋಟೋಸ್ ತೆಗ್ದು ಹಾಕ್ತಿರಲ್ವಾ ಮಕ್ಳ? ವೆರಿ ಗುಡ್, ಥ್ಯಾಂಕ್ ಯು. ಥ್ಯಾಂಕ್ ಯು ಎಲ್ರಿಗೂ. ಮೇಡಮ್ ನೀತಿ ಕಥೆ ಹೇಳೋದಕ್ಕೆ ಟೈಮ್ ಮುಗ್ದಿದೆ. ಅಶ್ವಿನಿ ಮೇಡಮ್? ಎಸ್ ಮೇಡಮ್, ಸಮಯ ಆಯ್ತು. ಸಮಯ ಆಗಿದೆ, ಅದಕ್ಕೆ ನನ್ನ ಕ್ಲಾಸ್ ನಿಮ್ಗೆ ಯಾವಾಗ ಫ್ರೀ ಇರ್ತೀರಾ ಮೇಡಮ್? ನಂದೀಗ ಸೆನ್ಸಸ್ ವರ್ಕ್ ಇರೋದ್ರಿಂದ ಸ್ವಲ್ಪ ಬಿಸಿ ಇದ್ದೀನಿ. ಆದ್ರೂ ನೀವು ಕ್ಲಾಸ್ ಕೊಟ್ರೆ ನಾನು ಯಾವ್ದಾದ್ರು ಒಂದ್ ದಿವಸ ಒಂದ್ ಸ್ವಲ್ಪ ಬೇಗ ಬಂದು ನಾನು ಅಡ್ಜಸ್ಟ್ ಮಾಡ್ಕೋತೀನಿ ಮೇಡಮ್, ಟೈಮ್ ತಗೊಂಡ್ ಮಾಡ್ಕೋತೀನಿ. ನೀತಿ ಕಥೆ ಎಷ್ಟೊತ್ತಾಗತ್ತೆ ಮೇಡಮ್ ಈಗ? ಅದೊಂದ್ 2 ನಿಮಿಷ ಇದೆ ಅಷ್ಟೇ ಮೇಡಮ್, 2-3 ನಿಮಿಷದಲ್ಲಿ ಮುಗಿಸ್ತೀನಿ. ಹೇಳಿ ಮೇಡಮ್, ಹೇಳಿ ಮೇಡಮ್. ಥ್ಯಾಂಕ್ ಯು ಮೇಡಮ್. ಇದು ಒಂದು ಕಾಡು, ದೊಡ್ಡದಾದ ಒಂದು ಕಾಡಿತ್ತು. ಆ ಕಾಡಲ್ಲಿ ಒಂದು ವಯಸ್ಸಾದಂತಹ ಸಿಂಹ ಇತ್ತು.
ಅದಕ್ಕೆ ತುಂಬಾ ವಯಸ್ಸಾಯ್ತು ಆಗಿತ್ತು. ಅದು ಬೇಟೆ ಆಡೋದಕ್ಕೆ ಅದಕ್ಕೆ ಶಕ್ತಿ ಇರ್ಲಿಲ್ಲ. ಅದ್ ಏನ್ ಮಾಡ್ತಾ ಇತ್ತು, ಹೇಗಾದ್ರೂ ಮಾಡಿ ಅದ್ರ ಆಹಾರವನ್ನು ಜೀವನ ನಡೆಸೋದಕ್ಕೆ ಆಹಾರ ಸಂಪಾದನೆ ಮಾಡ್ಲೇಬೇಕಾಗಿತ್ತು. ಆದ್ರೆ ಸಿಂಹ ಹಸ್ದಿದೆ ಅಂತ ಹೇಳ್ಬಿಟ್ಟು ಸಿಕ್ಕಿದ್ದೆಲ್ಲ ತಿನ್ನೋದಿಲ್ಲ, ಹೌದಲ್ವಾ? ಅದಕ್ಕೆ ಏನ್ ಇಷ್ಟನೋ ಅದೇ ಆಹಾರವನ್ನೇ ಅದು ತಿನ್ನೋದು. ಅದಕ್ಕೆ ಏನ್ ಮಾಡ್ತು, ಒಂದು ಉಪಾಯ ಮಾಡ್ತು. ತನ್ನ ಹೊಟ್ಟೆ ಪಾಡ್ಗೋಸ್ಕರ ಏನಾದ್ರೂ ಮಾಡ್ಲೇಬೇಕು, ಇಲ್ಲ ಅಂದ್ರೆ ನಾನು ಉಪವಾಸದಲ್ಲೇ ಸತ್ತು ಹೋಗ್ಬಿಡ್ತೀನಿ ಬೇಗ ಅಂತ ಹೇಳ್ಬಿಟ್ಟು ಒಂದು ಯೋಚನೆ ಮಾಡಿ ಒಂದು ಉಪಾಯಕ್ಕೆ ಬಂತು. ಏನಪ್ಪಾ ಅಂದ್ರೆ, ತಾನು ವಾಸ ಮಾಡುವಂತ ಗುಹೆಯಲ್ಲಿ ತಾನು ಕಾಯಿಲೆಯಿಂದ ತುಂಬಾ ಮಲಗ್ಬಿಟ್ಟಿದೀನಿ, ಸುಸ್ತಾಗ್ಬಿಟ್ಟಿದೀನಿ ಅನ್ನೋ ತರ ಒಂದು ಮೋಸದ ಆಟವನ್ನ ಪ್ರಾರಂಭ ಮಾಡ್ತು. ಆಗ ಎಲ್ಲಾ ಪ್ರಾಣಿಗಳಿಗೂ ಏನು ಎಲ್ಲಿ ಸಿಂಹ ಹೊರಗಡೆ ಬರೋದೇ ಕಾಣಿಸ್ತಾ ಇಲ್ವಲ್ಲ, ಏನಾಗಿರ್ಬಹುದು ಅಂತ ಹೇಳಿ ಎಲ್ರು ನೋಡೋದಕ್ಕೆ ಅಂತ ಹೇಳಿ, ಈಗ ನಾವ್ ಯಾರಿಗಾದ್ರೂ ಹುಷಾರಿಲ್ಲ ಅಂತಂದ್ರೆ ನೋಡೋದಕ್ ಹೋಗ್ತಿವಲ್ಲ, ಅದೇ ರೀತಿ ಪ್ರಾಣಿಗಳು ಸಹಿತ ತಮ್ಮ ಸ್ನೇಹಿತನನ್ನ ವಿಚಾರಿಸ್ಕೊಳ್ಳೋದಕ್ಕೆ ಅಂತ ಹೇಳಿ ಗುಹೆ ಒಳಗಡೆ ಹೋಗ್ತಾ ಇದ್ವು. ಆರೋಗ್ಯದ ಬಗ್ಗೆ ವಿಚಾರಿಸೋದಕ್ಕೆ ಯಾರೇ ಬಂದ್ರು ಅವ್ರನ್ನೆಲ್ಲ ಹಿಡ್ದು ತಿಂದು ತನ್ನ ಹಸಿವನ್ನ ನೀಗಿಸ್ಕೊಳ್ತಾ ಇತ್ತು. ಇದೇ ರೀತಿ ಸುಮಾರು ದಿವಸ ಸಿಂಹ ತನ್ನ ಹಸಿವನ್ನ ನೀಗಿಸ್ಕೊಳ್ತಾ ಬಂತು. ಆಮೇಲೆ ನರಿಯ ಒಂದು ಇದು ಬಂತು. ಆದ್ರೆ ಚಾನ್ಸ್ ಬಂದಾಗ ನರಿ ಹೋಗಿ ವಿಚಾರಿಸ್ಕೊಂಡ್ ಬರ್ಬೇಕು ಅಂತ ಹೊರಡ್ತು. ನರಿ ಯಾವಾಗ್ಲೂ ತುಂಬಾ ಬುದ್ಧಿವಂತಿಕೆಗೆ ಹೆಸರಾದಂತ ಪ್ರಾಣಿ. ಅದು ಏನಾಗಿರ್ಬಹುದು, ಸತ್ಯ ತಿಳ್ಕೋಬೇಕು, ನಾನು ಯೋಚನೆ ಮಾಡಿ ಮುಂದೆ ಹೆಜ್ಜೆ ಇಡ್ಬೇಕು ಅಂತ ಹೇಳಿ ಆ ಸಿಂಹದ ಗುಹೆ ಬಾಗ್ಲಲ್ಲಿ ನಿಂತ್ಕೊಂಡು ಅಲ್ಲಿಂದನೇ ಸಿಂಹವನ್ನ ಕೂಗಿ ಮಾತಾಡ್ಸೋದಕ್ಕೆ ಕೇಳ್ತು. ಸ್ವಾಮಿ, ಸಿಂಹ ಅಂದ್ರೆ ಕಾಡಿನ ರಾಜನೇ, ಏನಾಗಿದೆ ಸ್ವಾಮಿ, ಹೇಗಿದ್ದೀರಾ ನೀವು, ನಿಮ್ಗೆ ಏನಾಗಿದೆ, ನಿಮ್ಮ ಆರೋಗ್ಯ ವಿಚಾರಿಸೋಣ ಅಂತ ಹೇಳಿ ನಾನ್ ಬಂದಿದ್ದೀನಿ. ನೀವ್ ಹೇಗಿದ್ದೀರಾ, ನಿಮ್ಮ ಆರೋಗ್ಯ ಹೇಗಿದೆ ಅಂತ ಹೇಳಿ ನೀವ್ ಹೇಳ್ಬೋದಾ ಅಂತ ಹೇಳಿ ಗುಹೆ ಬಾಗ್ಲಿಂದನೇ ಕೇಳ್ತು. ಆದ್ರೆ ಬೇರೆ ಪ್ರಾಣಿಗಳು ಹಾಗೆ ಕೇಳಲಿಲ್ಲ, ಸೀದಾ ಗುಹೆ ಒಳಗಡೆನೆ ಹೋಗಿ ವಿಚಾರಿಸ್ತಾ ಇದ್ವು. ಸಿಂಹದ ಕೈಗೆ ಸುಲಭವಾಗಿ ಸಿಕ್ಕಾಕೊಂಡು ಅದಕ್ಕೆ ಆಹಾರವಾಗಿ ಹೋಗ್ತಾ ಇದ್ವು. ಆದ್ರೆ ನರಿ ಬುದ್ಧಿವಂತಿಕೆಯಿಂದ ಗುಹೆ ಬಾಗ್ಲಲ್ಲೇ ಕೇಳ್ತು. ಆಗ ಸಿಂಹ ಏನ್ ಮಾಡ್ತು, ಅದು ಇನ್ನೂ ಬುದ್ಧಿವಂತ, ನನಗೆ ತುಂಬಾ ಕಾಯಿಲೆ ಆಗಿದೆ, ನಾನು ಎದ್ದು ಓಡಾಡೋ ಶಕ್ತಿ ನನಗಿಲ್ಲ, ತುಂಬಾ ನಿತ್ರಾಣನಾಗೋಗ್ಬಿಟ್ಟಿದೀನಿ, ನೀವು ನೀನೇಕೆ ಒಳಗ್ ಬಂದು ನನ್ನನ್ನ ವಿಚಾರಿಸಬಾರ್ದು, ನನ್ನ ಪರಿಸ್ಥಿತಿಯನ್ನ ನೋಡ್ಬಾರ್ದು ಅಂತ ಹೇಳಿ ಹೇಳ್ತು. ಅದಕ್ಕೆ ನರಿ ಇನ್ನೂ ಚಾಲಾಕಿ, ಅದು ನನಗೆ ಒಳಗೆ ಬರೋದಕ್ಕೆ ತುಂಬಾ ಇಷ್ಟ ಇದೆ, ಆದ್ರೆ ಏನ್ ಮಾಡೋದು, ಇಲ್ಲಿಂದ ಗುಹೆ ಹೊರಗಡೆಯಿಂದ ಒಳಗಡೆ ಬಂದಿರೋ ಪ್ರಾಣಿಗಳ ಹೆಜ್ಜೆಗಳು ಮಾತ್ರ ಇದೆಯೇ ಹೊರತು ಗುಹೆ ಒಳಗಡೆಯಿಂದ ಹೊರಗಡೆ ಬಂದಿರುವಂತಹ ಪ್ರಾಣಿಗಳ ಹೆಜ್ಜೆ ಯಾವುದೂ ಇಲ್ಲ. ಹಾಗಾಗಿ ನಿನ್ನ ಮೋಸದಾಟ ನನಗೆ ಗೊತ್ತಾಯ್ತು ಅಂತ ಹೇಳಿ ಅಲ್ಲಿಂದ ತಪ್ಪಿಸ್ಕೊಂಡೋಯ್ತು. ಇದರಿಂದ ನೀತಿ ಏನಪ್ಪಾ ಗೊತ್ತಾಯ್ತು ಅಂದ್ರೆ, ಕೆಟ್ಟದ್ದಕ್ಕೆ ತುಂಬಾ ದಿವಸ ಜಯ ಇಲ್ಲ. ಒಳ್ಳೇದು ಪ್ರಾರಂಭದಲ್ಲಿ ಸೋಲುತ್ತೆ, ಕೆಟ್ಟದ್ದು ಪ್ರಾರಂಭದಲ್ಲಿ ಗೆಲ್ಲುತ್ತೆ. ಆದ್ರೆ ಹೋಗ್ತಾ ಹೋಗ್ತಾ ತುಂಬಾ ದಿವಸ ಅದು ಗೆಲ್ಲೋದಕ್ಕೆ ಸಾಧ್ಯ ಇಲ್ಲ. ಸುಳ್ಳಿನ ಮುಂದೆ ಸತ್ಯದ ಮುಂದೆ ಸುಳ್ಳು ನಿಲ್ಲೋದಿಲ್ಲ, ನಿಂತ್ರು ಅದಕ್ಕೆ ಯಾವತ್ತೂ ಜಯ ಇಲ್ಲ ಅನ್ನೋದು ನಮ್ಗೆ ಅರ್ಥ ಆಗುತ್ತೆ. ಕತೆ ಇಷ್ಟ ಆಗಿದ್ಯಾ ಮಕ್ಳೇ? ಥ್ಯಾಂಕ್ ಯು ಎಲ್ರಿಗೂ. ಅವಕಾಶಕ್ಕಾಗಿ ಧನ್ಯವಾದಗಳು ಮೇಡಮ್. ಅಶ್ವಿನಿ ಮೇಡಮ್. ಹಬ್ಬ ಮಕ್ಕಳೇ, ನಿಜಕ್ಕೂ ಮಕ್ಕಳ ತರಗತಿ ಅದ್ಭುತವಾದ ತರಗತಿ. ಏನೆಲ್ಲ ಕೇಳ್ತೀವಲ್ವಾ, ನೀತಿ ಕತೆ, ಕ್ರಾಫ್ಟ್ ವರ್ಕ್, ಅಬಾಕಸ್, ಯೋಗ, ಪ್ರಾಣಾಯಾಮ, ಸಂಗೀತ. ಹಬ್ಬಾ ಒಂದಲ್ಲ ಎರಡಲ್ಲ ಅಲ್ವಾ? ನೋಡಿದ್ರಲ್ಲ ನಮ್ಮ ಭಾಗ್ಯ ಮೇಡಮ್ ಕ್ರಾಫ್ಟ್ ಚಟುವಟಿಕೆ. ಈಗ ಅವರು ಸೆನ್ಸಸ್ ನಡೀತಾ ಇದೆ, ಅದನ್ನೆಲ್ಲ ಮುಗಿಸ್ಕೊಂಡು ಬಂದು ಕೂಡ ನಮ್ಮ ಮಕ್ಕಳಿಗೆ ಏನಾದ್ರೂ ಹೇಳ್ಕೊಡ್ಬೇಕು ಅಂತ ನಿಮ್ಮೆಲ್ರಿಗೂ ಬಂದು ಇವತ್ತು ನಿಮ್ಗೆ ಇಷ್ಟ ಆಗುವಂತಹ ಗ್ರೀಟಿಂಗ್ ಕಾರ್ಡ್ ಅಲ್ಲ ಮೇಡಮ್, ಇನ್ವಿಟೇಷನ್ ಕಾರ್ಡ್ ಅಲ್ಲಿ ಗಿಫ್ಟ್ ಕಾರ್ಡ್ ನ ತೋರ್ಸ್ಕೊಟ್ಟಿದ್ದಾರೆ. ಅದ್ರ ಜೊತೆಲಿ ನಿಮ್ಗೆಲ್ರಿಗೂ ಒಂದು ಅದ್ಭುತವಾದ ನೀತಿ ಕಥೆನ ಸಹ, ಹೇಗೆ ಬುದ್ಧಿವಂತಿಕೆ ನಾವು ಇಟ್ಕೋಬೇಕು, ಯಾವ ರೀತಿ ಸಮಯಕ್ಕೆ ತಕ್ಕಂತೆ ವರ್ತಿಸ್ಬೇಕು ಅನ್ನೋದನ್ನ ಒಂದು ಕತೆ ಮೂಲಕ ಅರ್ಥ ಮಾಡಿಸಿದ್ದಾರೆ ಅಲ್ವಾ? ಎಲ್ರಿಗೂ ಖುಷಿ ಆಯ್ತು ಅಂತ ಭಾವಿಸ್ತಾ ಮೇಡಮ್, ನಿಮಗೆ ವೇದಿಕೆಯ ಪರವಾಗಿ ನಾವೆಲ್ಲರೂ ಕೂಡ ಮಾವತಾರ್ ಫೌಂಡೇಶನ್ ವತಿಯಿಂದ ಧನ್ಯವಾದಗಳನ್ನ ತಿಳಿಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಅವಕಾಶ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮಕ್ಕಳ, ಕಾರ್ಯಕ್ರಮ ತುಂಬಾ ಸಮಯ ಆಗಿದೆ, ಸಂಪನ್ನ ಮಾಡೋಣ. ಆದ್ರೆ ನಮ್ಮ ರಮೇಶ್ ಸರ್
ಕಾಣಿಸ್ಕೊಳ್ತಾ ಇದ್ದಾರೆ ವಿಡಿಯೋದಲ್ಲಿ. ನಿಮ್ಮೆಲ್ರಿಗೂ ಒಂದು ಕೊನೆಯದಾಗಿ ಸಂಪನ್ನ ಮಾಡೋದಕ್ಕೆ ಮುಂಚೆ ಒಂದು ಹಾಡು ಕೇಳೋಣವಾ? ಅನ್ಮ್ಯೂಟ್ ಕೊಡ್ತೀರಾ ಮೇಡಮ್? ನಾಗರತ್ನಮ್ಮ ಮೇಡಮ್. ಓಕೆ, ನಾನೇ ಕೊಡ್ತೀನಿ, ಯಾಕೆಂದ್ರೆ ಈಗ ಸಮಯ ಇಲ್ಲ, ನಾನೇ ಕೊಟ್ಬಿಡ್ತೀನಿ. ಎಸ್ ಸರ್. ಮೇಡಮ್ ಅಶ್ವಿನಿ ಮೇಡಮ್ ನಮಸ್ಕಾರ. ಆಮೇಲೆ ಮಕ್ಕಳ ಭಾಗ್ಯ ಅಂತ ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ಮಕ್ಕಳ ನೋಟವೇ ಒಲವಿನ ಓಲೆ. ಮಕ್ಕಳಿಗೆ ಮನೆಯೇ ಮೊದಲ ಪಾಠಶಾಲೆ, ಮಕ್ಕಳ ನೋಟವೇ ಒಲವಿನ ಓಲೆ. ಹಿರಿಯರಿಗೂ ಅವರ ನಗು ಪಾಠದಂತೆ, ಅವರ ತೊದಲು ನುಡಿಗಳು ವೇದವಂತೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಒಂದೇ ಗಿಡದಿ ಹೂ ಮುಳ್ಳು ಹುಟ್ಟುವಂತೆ, ಒಂದೇ ಮನದಿ ಎರಡು ಗುಣವ ಬೆಳೆದಂತೆ. ಒಂದೇ ಗಿಡದಿ ಹೂ ಮುಳ್ಳು ಹುಟ್ಟುವಂತೆ, ಒಂದೇ ಮನದಿ ಎರಡು ಗುಣವು ಬೆಳೆದಂತೆ, ಮುಳ್ಳಿನ ಗುಣವ ಹೂವು ಗುಣ ಸೇರಿದಂತೆ, ಜೋಕಿಯಾಗಿ ಇರಬೇಕು ಜಾರದಂತೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ರಾಮ್ ರಹೀಂ ಯೇಸು ಬುದ್ಧ ಎಲ್ಲ ದೇವರೇ, ಸೀತಾರಿತಾ ರೈಲಿ ಪಾಪಿ ಅವರ ಮಕ್ಕಳೇ. ರಾಮ್ ರಹೀಂ ಯೇಸು ಬುದ್ಧ ಎಲ್ಲ ದೇವರೇ, ಸೀತಾರಿತಾ ರೈಲಿ ಪಾಪಿ ಅವರ ಮಕ್ಕಳೇ. ಎಲ್ಲರಿಗೂ ಲೋಕದಲ್ಲಿ ಒಬ್ಬ ದೇವರೇ, ಎಲ್ಲರಲ್ಲೂ ಕಾಣಬೇಕು ಅವನದೇ ಕರೆ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ, ಮಕ್ಕಳಿಗೂ ದೇವರಿಗೂ ಭೇದವಿಲ್ಲ, ಇಬ್ಬರ ಮನದಲ್ಲೂ ಕಪಟವಿಲ್ಲ. ಗುಡಿಯಲ್ಲಿರುವ ಶಿಲೆಗಳೆಲ್ಲ ದೇವರಂತೆ, ಗುಣವಿರುವ ಮನುಜರೆಲ್ಲ ಮಕ್ಕಳಂತೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಎಲ್ಲರಿಗೂ ಮಕ್ಕಳೇ. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಸೂಪರ್ ಸರ್, ಸೂಪರ್. ಸಂತೋಷವಾಗಿರಿ, ಆನಂದವಾಗಿರಿ. ಕೋಗಿಲೆ ಕಂಠದಂತಹ ನಮ್ಮ ರಮೇಶ್ ಸರ್ ಪ್ರತಿದಿನ ಮಕ್ಕಳಿಗೆ ಅರ್ಥ ಆಗಿ ಅವ್ರಿಗೆ ಇಷ್ಟ ಆಗುವಂತಹ ಹಾಡನ್ನ ಕೊಡ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ಥ್ಯಾಂಕ್ ಯು. ಥ್ಯಾಂಕ್ ಯು, ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಓಕೆ ಮಕ್ಕಳ, ನಿಮ್ದೆಲ್ಲ ಮೊದಲೇ ಹ್ಯಾಂಡ್ ರೈಸ್ ಇತ್ತು ಅಂತ ಭಾವಿಸ್ತೀನಿ. ಎಲ್ಲ ಲೋ ಹ್ಯಾಂಡ್ ಮಾಡ್ಕೊಬಿಡಿ ಮಕ್ಕಳ, ಲೋ ಹ್ಯಾಂಡ್ ಮಾಡ್ಕೊಳ್ಳಿ. ಇನ್ನು 3 ಇದೆ, 2 ಇದೆ. ರಮೇಶ್ ಸರ್ ನೀವು ಮತ್ತೆ ನಾಗರತ್ನಮ್ಮ ಮೇಡಮ್ ಲೋ ಹ್ಯಾಂಡ್ ಮಾಡ್ಕೊಬಿಡಿ. ಈಗ ಫಸ್ಟ್ ಮತ್ತೆ ಸೆಕೆಂಡ್ ಇಬ್ರಿಗೆ ಯಾರು ಫಸ್ಟ್ ಸೆಕೆಂಡ್ ಹ್ಯಾಂಡ್ ರೈಸ್ ಮಾಡ್ತಾರೆ ಅವ್ರಿಗೆ ಅವಕಾಶ ಕೊಡ್ತೀವಿ. ಇವತ್ತಿನ ಪ್ರೋಗ್ರಾಮ್ ಬಗ್ಗೆ ನಿಮ್ಮ ಅನಿಸಿಕೆ ನಾವೀಗ ಕೇಳ್ತೀವಿ. ಮೊದಲಿಗೆ ಯಾರು ಹ್ಯಾಂಡ್ ರೈಸ್ ಮಾಡಿದ್ದಾರೆ? ಶಾರದಾ. ಎಸ್, ಮಾತಾಡಿ. ಮ್ಯಾಮ್ ಎಲ್ಲ ಧ್ಯಾನ ಎಲ್ಲ ಚೆನ್ನಾಗಿತ್ತು ಮ್ಯಾಮ್. ಹಾಡು ಮತ್ತೆ ಅದು ಗ್ರೀಟಿಂಗ್ ಕಾರ್ಡ್ ಇಂದ ಒಂದು ಯೂಸ್ ಮಾಡಬಹುದು ಮ್ಯಾಮ್, ಅದೆಲ್ಲ ಇಷ್ಟ ಆಯ್ತು ಮ್ಯಾಮ್ ನನಗೆ. ಓಕೆ, ಪುಟಾಣಿ ದಿನ ಭಾಗವಹಿಸುವಿಕೆ ನೋಡ್ತಾ ಇದೀವಿ. ಶಾರದಾ ಪುಟ, ಶಾರದಾ ಹೆಸರಲ್ಲ ಮ್ಯಾಮ್ ನಿವ್ಯತಾ. ಮಕ್ಕಳೇ ನಿಮ್ಮ ಹೆಸರನ್ನ ಮೆನ್ಷನ್ ಮಾಡಿ ದಯವಿಟ್ಟು. ನೀವು ಜಾಯ್ನ್ ಆಗುವಾಗ ನಿಮ್ಮ ಹೆಸರುಗಳನ್ನ ಮೆನ್ಷನ್ ಮಾಡ್ಕೋಬಿಡಿ. ಥ್ಯಾಂಕ್ ಯು ಪುಟ, ಸೂಪರ್. ಸೆಕೆಂಡ್ ಅವಕಾಶ ವಿಷ್ಣು ಪುಟ, ಮಾತಾಡ್ತಾ ಇರ್ತೀರಾ. ಇನ್ನೊಬ್ರು ಕೊಡ್ಲಾ ವಿಷ್ಣು ಪುಟ? ಯಾಕೆಂದ್ರೆ ಇನ್ನ ಅವಕಾಶ ಕೊಡ್ಬೇಕಲ್ವಾ, ಎಲ್ರು ಮಾತಾಡ್ಬೇಕಲ್ವಾ, ಕೊಡೋಣವಾ? ಓಕೆ, ಪರಿಣಿತಿ ಯಾರು? ಮಾತಾಡಿ ಪುಟ, ಮಾತಾಡಿ. ಮ್ಯಾಮ್ ಇವತ್ತು ಜ್ಞಾನ ಮತ್ತೆ ಅದು ತುಂಬಾ ಚೆನ್ನಾಗಿತ್ತು.
ಮತ್ತೆ ಗ್ರೀಟಿಂಗ್ ಕಾರ್ಡ್ ಅಂತೂ ಇನ್ನೂ ಚೆನ್ನಾಗಿತ್ತು. ನಾನಂತೂ ಈ ತರ ಮಾಡ್ಬೋದು ಅಂತ ಅನ್ಕೊಂಡಿರ್ಲಿಲ್ಲ. ಇವತ್ತು ಮ್ಯಾಮ್ ಇಂದ ಅದು ಗೊತ್ತಾಯ್ತು. ಮತ್ತೆ ಆ ನೀತಿ ಕತೆ ತುಂಬಾ ಚೆನ್ನಾಗಿತ್ತು. ನಾನು ಒಂದ್ಸತಿ ಕೇಳಿದ್ದೆ ಅದನ್ನ. ಮತ್ತೆ ಸರ್ ಆಡಿದ್ದು ಮ್ಯೂಸಿಕ್ ಅಂತೂ ಇನ್ನೂ ಚೆನ್ನಾಗಿತ್ತು. ಅವ್ರು ಯಾವಾಗ್ಲೂ ಹೀಗೆ ಆಡ್ತಾ ಇರ್ತಾರೆ. ಅದ್ ನಂಗೆ ತುಂಬಾ ಖುಷಿ ಆಗುತ್ತೆ ಮ್ಯಾಮ್. ಓಕೆ, ಸೂಪರ್. ಎಲ್ರು ಇದೇ ತರ ಒಂದೊಂದ್ ಲೈನಲ್ಲಿ ಅನಿಸಿಕೆ ಹಂಚ್ಕೊಬಿಡಿ, ಎಲ್ರಿಗೂ ಅವಕಾಶ ಕೊಟ್ಬಿಡುವ. ಯಾಕೆಂದ್ರೆ ಮಕ್ಳು ಬೇಜಾರ್ ಮಾಡ್ಬಾರ್ದು. ವಿಷ್ಣು ಪುಟ, ಬೇಗನೆ ಎಲ್ರು ಮಾತಾಡಿ. ಮ್ಯಾಮ್ ಇದು ಇನ್ವಿಟೇಷನ್ಗಳು ನಾನು ಮಾಡಿದ್ದೆ, ಅದನ್ನ ನೋಡ್ಕೊಂಡೆ ಅವ್ರ ಟೀಚರ್ ಮಾಡಿದ್ದು. ಆಮೇಲೆ ಆ ಟೀಚರ್ ಮಾಡಿದ್ದು ಹೆಂಗೆ ಅದು ನೋಡ್ಕೊಂಡು ನಾನು 2 ಗ್ರೀಟಿಂಗ್ಸ್ ಕಾರ್ಡ್ ಅನ್ನು ಇದು ಮನಿ ಬ್ಯಾಂಕ್ ಕಾರ್ಡ್ ನಾನು ಮಾಡಿದೆ. ಆಮೇಲೆ ಧ್ಯಾನ ಅದ್ಭುತವಾಗಿತ್ತು. ನಾವು ಅದರಿಂದ ನಾವು ಮನಶಾಂತಿವನ್ನು ತಿಳ್ಕೊಂಡೆ. ಆಮೇಲೆ ಮ್ಯಾಮ್ ಕತೆ ಹೇಳಿದ್ದು ತುಂಬಾ ಚೆನ್ನಾಗಿತ್ತು. ಆಮೇಲೆ ಅಬಕಾಸ್ ಅನ್ನೋದು ಇನ್ನೂ ಇಂಟ್ರೆಸ್ಟಿಂಗ್ ಆಗಿತ್ತು. ಅವ್ರ ಕ್ವಶನ್ಸ್ ಕೇಳಿದ್ರೆ ನಾವು ಆನ್ಸರ್ ಮಾಡೋದು ಇನ್ನೂ ತುಂಬಾ ಚೆನ್ನಾಗಿತ್ತು. ಅದಕ್ಕೆ ನಾನು ಧನ್ಯವಾದ ಅಂತ ಬಯಸ್ತೀನಿ. ಸೂಪರ್ ಪುಟ್ಟ. ಇಂಪನ ಮ್ಯೂಟ್ ಮಾಡ್ಕೊಬಿಡಿ, ಮಾತಾಡಿದ್ಮೇಲೆ ಮ್ಯೂಟ್ ಮಾಡ್ಕೊಬಿಡಿ. ಚೆನ್ನಾಗಿತ್ತು ಇವತ್ತು ದಿನ. ಮೆಡಿಟೇಷನ್ ಎಲ್ಲ ಚೆನ್ನಾಗಿತ್ತು. ಹಾಡು ಮತ್ತೆ ಗ್ರೀಟಿಂಗ್ ಕಾರ್ಡು ಚೆನ್ನಾಗಿತ್ತು. ಮತ್ತೆ ಸಂಗೂನು ಚೆನ್ನಾಗಿತ್ತು. ದಿನ ಭಾಗವಹಿಸಿ. ಓಕೆ, ನಿಮ್ಗಿನ್ನು ವಿಶೇಷತೆಯಲ್ಲಿ ವಿಶೇಷತೆ ಬರ್ತಾ ಇರುತ್ತೆ. ಥ್ಯಾಂಕ್ ಯು ಪುಟ್ಟ, ಮ್ಯೂಟ್ ಮಾಡ್ಕೊಬಿಡಿ. ಲೇಖನ, ಕೊನೆ ಹ್ಯಾಂಡ್ ರೈಸ್. ಮ್ಯಾಮ್ ಇವತ್ತು ಏನೇನ್ ಪ್ರೋಗ್ರಾಮ್ ಇತ್ತು ಅದೆಲ್ಲ ತುಂಬಾ ಚೆನ್ನಾಗಿತ್ತು. ಎಲ್ಲ ಚೆನ್ನಾಗಿತ್ತಲ್ವಾ? ಸೂಪರ್. ಗಿಫ್ಟ್ ಕಾರ್ಡ್, ಹಾಡು, ಅಬಕಾಸ್ ಮ್ಯಾಮ್ ಎಲ್ಲ ಚೆನ್ನಾಗಿತ್ತು. ಓಕೆ ಪುಟ್ಟ, ಮ್ಯೂಟ್ ಮಾಡ್ಕೊಬಿಡಿ. ಲೇಖನ, ನಿನ್ ವಾಯ್ಸ್ ಮ್ಯೂಟ್ ಮಾಡು. ಲೇಖನ, ವಾಯ್ಸ್ ಮ್ಯೂಟ್ ಮಾಡು. ಓಕೆ, ಕಾರ್ಯಕ್ರಮ ಸಂಪನ್ನ ಮಾಡ್ತೀವಿ. ಬೇಗ ಮಾತಾಡಿ. ನಿನ್ ವಾಯ್ಸ್ ಮ್ಯೂಟ್ ಮಾಡ್ಕೊಳ್ಳಿ. ಲೇಖನ, ಥ್ಯಾಂಕ್ ಯು. ನೋಡಿದ್ರಲ್ಲ, ಮ್ಯೂಟ್ ಮಾಡ್ಕೊಳ್ತಾ ಇದ್ರೆ ಏನೇನಾಗುತ್ತೆ ಅಂತ ಇಲ್ಲಿ ನೋಡ್ತಾ ಇರ್ಬೋದು ಎಲ್ರು. ಓಕೆ, ಇವತ್ತಿನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಲತಾ ಮೇಡಮ್ಗೆ, ಮತ್ತೆ ಕ್ರಾಫ್ಟ್ ಚಟುವಟಿಕೆ ತಿಳಿಸ್ಕೊಟ್ಟಂತಹ ಭಾಗ್ಯ ಮೇಡಮ್ಗೆ, ನಾಗರತ್ನಮ್ಮ ಮೇಡಮ್ಗೆ, ರಮೇಶ್ ಸರ್ಗೆ ಎಲ್ರಿಗೂ ಕೂಡ ಧನ್ಯವಾದಗಳನ್ನ ಅರ್ಪಿಸ್ತೀವಿ. ಮಕ್ಕಳೇ, ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ಪ್ರತಿದಿನ ಇದೇ ರೀತಿ ಭಾಗವಹಿಸಿ, ಯಾವುದೇ ಕಾರಣಕ್ಕೂ ಮಿಸ್ ಮಾಡ್ಕೋಬೇಡಿ ಅಂತ ಹೇಳ್ತಾ, ನಾಳೆ ಮತ್ತೊಂದು ವಿಶೇಷತೆಯೊಂದಿಗೆ ನಾವೆಲ್ಲರೂ ಭೇಟಿ ಆಗೋಣ. ಎಲ್ರು ನಾಳೆ ಸಿಗೋಣ. ಟಾಟಾ, ಬಾಯ್ ಬಾಯ್.